ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಆಶ್ವಯುಜ ಮಾಸದ ಭಾನುವಾರದ, ಅದರಲ್ಲೂ ನರಕ ಚತುರ್ದಶಿಯ ವಿಶೇಷ ಭಾನುವಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ, ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಶಿರ್ಡಿ, ಕಾಶಿ, ಗಯಾ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ಪ್ರಾರಂಭದ ಹಂತದಲ್ಲಿ ಬೆಳಗಿನ ಜಾವದ ಭಾನುವಾರದ ಈ ಕಾರ್ಯಕ್ರಮ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ಪ್ರೀತಿದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪ್ರೀತಿಯ ಒಂದು ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಲೇಬೇಕು. ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಜಿ ಕನ್ನಡ ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ ದೀಪಾವಳಿ ನರಕ ಚತುರ್ದಶಿ ಹಬ್ಬದ ಶುಭಾಶಯಗಳನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ತಾಯಿ ದುರ್ಗಾದೇವಿಯ ಹಾಗೂ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ನರಕ ಚತುರ್ದಶಿ. ನರಕ ಚತುರ್ದಶಿಯ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಇವತ್ತು ನಾನು ಹೇಳ್ತಾ ಇದ್ದೆ, ಕಳೆದ ನಿನ್ನೆ ಗುರುವಾರದ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ತಾ ಇದ್ದೆ. ಏನಪ್ಪ, ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ದೇವಾಲಯದ ದರ್ಶನವನ್ನು ತಮ್ಮೆಲ್ಲರಿಗೂ ಕೂಡ ಮಾಡಿಸ್ತೀನಿ ಅಂತ ಹೇಳಿ. ಈ ಒಂದು ಕ್ಷೇತ್ರ ಬಹಳಷ್ಟು ಪ್ರೀತಿದಾಯಕವಾಗಿರ್ತಕ್ಕಂಥ ಕ್ಷೇತ್ರ, ಶಕ್ತಿಯುತವಾಗಿರ್ತಕ್ಕಂಥ ಕ್ಷೇತ್ರ. ನಂಬಿ ಬರ್ತಕ್ಕಂಥ ಭಕ್ತಾದಿಗಳು ಯಾರೇ ಬಂದರೂ ಕೂಡ ಅವರೆಲ್ಲರಿಗೂ ಕೂಡ ಅವರ ಇಷ್ಟಾರ್ಥಗಳ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಾಗಲಿ, ಅವರ ಕಷ್ಟಗಳು ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಾಗಲಿ, ಅದೆಲ್ಲದಕ್ಕೂ ಕೂಡ ತ್ವರಿತ ಒಂದು ಪರಿಹಾರ ಸಿಗ್ತಕ್ಕಂಥ ಕ್ಷೇತ್ರ. ಯಾವುದಪ್ಪ ಆ ಕ್ಷೇತ್ರ? ಗುರುಗಳೇ, ಅದನ್ನು ಅವಾಗಲಿಂದ ಹೇಳ್ತಾನೆ ಇದ್ರಿ, ಗುರುವಾರದ ಕಾರ್ಯಕ್ರಮದಲ್ಲೂ ಕೂಡ ಒತ್ತಿ ಅದರ ಬಗ್ಗೆ ತಿಳಿಸ್ತಾ ಇದ್ರಿ. ಯಾವ ಕ್ಷೇತ್ರ ಗುರುಗಳೇ? ಆ ಕ್ಷೇತ್ರ ಯಾವುದು ಅನ್ನೋದನ್ನು ಹೇಳ್ತೀನಿ, ಹೇಳೋದ್ರ ಜೊತೆ ತೋರಿಸ್ತೀನಿ, ದರ್ಶನವನ್ನು ಕೂಡ ಮಾಡುವರಂತೆ. ಇವತ್ತೇ ಏನಕ್ಕಪ್ಪ ಆ ಕ್ಷೇತ್ರವನ್ನು ದರ್ಶನ ಮಾಡಿಸ್ತಾ ಇದ್ದೀನಿ ಅಂತಂದರೆ, ನರಕ ಚತುರ್ದಶಿ. ಅಂಧಕಾರದಿಂದ ಬೆಳಕಿನೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆ. ಅಂಧಕಾರ, ಕತ್ತಲು, ಈ ಒಂದು ನರಕ ಚತುರ್ದಶಿಯ ವಿಶೇಷತೆನೇ ಹಾಗೆ. ಸಾಕಷ್ಟು ಭಯ, ಆಮೇಲೆ ಒಂದು ರೀತಿ ಕತ್ತಲು. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಒಂದು ಭಯ ದೂರ ಆಗಬೇಕು. ಅದೇ ರೀತಿ ಇಡೀ ಭೂಮಿಗೆ, ಜಗತ್ತಿಗೆ ಆವರಿಸ್ಕೊಂಡಿರ್ತಕ್ಕಂಥ ಒಂದು ಭಯ ನಾಶವಾಗಿರ್ತಕ್ಕಂಥ ಪುಣ್ಯ ದಿನ ಇವತ್ತಿನ ದಿವಸ. ಏನಪ್ಪ, ಅದೆಲ್ಲದರ ಬಗ್ಗೆನೂ ಕೂಡ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ಮಾಡೋಣ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದಾದ ನಂತರ ಇವತ್ತಿನ ದಿನದ ಕಥಾಶ್ರವಣ, ಮಾತನಾಡತಕ್ಕಂಥ ವನಸರಿಗೆ ಪೂಜಾನುಷ್ಠಾನ, ತಾಯಿ ಮಹಾಲಕ್ಷ್ಮಿಗೂ ಕೂಡ, ದೇವಿಗೆ ಕೂಡ ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಮಾಡೋಣ, ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹಾಗಾಗಿ ಇನ್ನು ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವಯುಜ ಮಾಸ
ಕೃಷ್ಣ ಪಕ್ಷ 12/11/2023 ಭಾನುವಾರ ನರಕ ಚತುರ್ದಶಿ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ ಇವತ್ತಿನ ದಿವಸ ಬಹಳ ಅದ್ಭುತ. ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮೆಲ್ರಿಗೂ ಕೂಡ, ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಜೀ ಕನ್ನಡದ ವತಿಯಿಂದನೂ ಕೂಡ ಹೌದು, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದನೂ ಕೂಡ ಹೌದು, ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಆನಂದ್ ಗುರೂಜಿಯವರ ವತಿಯಿಂದನೂ ಕೂಡ ಹೌದು, ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಆದಷ್ಟು ಬೇಗ ಶೀಘ್ರಾತಿ ಶೀಘ್ರವಾಗಿ ಕಾರ್ಸಿದ್ಧಿಯಾಗಲಿ. ಇನ್ನು ಇವತ್ತಿನ ದಿನ ನರಕ ಚತುರ್ದಶಿ. ನರಕ ಚತುರ್ದಶಿ ಬಗ್ಗೆ ಪ್ರಾರಂಭದಲ್ಲಿ ಇನ್ನೇನು ತಿಳಿಸೋಣ ಅಂತ ಮುಂದೆ ಬಂತಂದರೆ ಇಲ್ಲ, ಒಂದು ಸಣ್ಣ ಪಂಚಾಂಗ ಶ್ರವಣವನ್ನು ಮುಗಿಸಿ ಇವತ್ತಿನ ದಿನದ ತಿಥಿವಾರ ನಕ್ಷತ್ರವನ್ನು ನೋಡಿಕೊಂಡು ಅದಾದಮೇಲೆ ನಾನು ನರಕ ಚತುರ್ದಶಿ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಈಗ ಪ್ರಾರಂಭವನ್ನು ಮಾಡೋಣ. ನರಕ ಚತುರ್ದಶಿ ಅಂತಂದರೆ ಮೊದಲನೇದಾಗಿ ನರಕಾಸುರನ ಒಂದು ವಧೆಯಾಗಿರತಕ್ಕಂಥ ಈ ಒಂದು ಪುಣ್ಯ ದಿನ ಅಂತಲೇ ಹೇಳ್ಬೋದು. ಇವತ್ತಿನ ದಿನದ ಆಚರಣೆಗಳು ಒಂದು ರೀತಿ ಅದ್ಭುತ, ಪುರಾಣ ಪ್ರಸಿದ್ಧ ಮತ್ತು ಒಂದು ರೀತಿ ಏನಪ್ಪ ಅಂದರೆ ಈ ಒಂದು ಹಳೆಯ ಕಾಲದ ಒಂದು ಸೊಬಗು, ಒಂದು ಸೊಗಡು, ಇದೆಲ್ಲವನ್ನೂ ಕೂಡ ಇವತ್ತಿನ ದಿವಸ ಮತ್ತೆ ಮರುಕಳಿಸ್ತಕ್ಕಂಥದ್ದು. ಏನಪ್ಪ ಇವತ್ತಿನ ದಿವಸ ಅಂಥದ್ದು ಒಂದು ಹಬ್ಬದ ವೈಶಿಷ್ಟ್ಯತೆ? ಹೌದು ಗುರುಗಳೇ, ಆಚರಣೆಯ ಕುರಿತಾಗಿ ಬಂತಂದರೆ ಇನ್ನೇನು ಮಹಾ ಅಂದರೆ ಇನ್ನೇನು ಆಚರಣೆ ಮಾಡ್ತೀವಿ, ತಾಯಿ ಮಹಾಲಕ್ಷ್ಮಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತೀವಿ, ಅದು ಬಿಟ್ಟರೆ ಇನ್ನೇನು ವಿಶೇಷ? ಎಷ್ಟೋ ಜನಕ್ಕೆ ಗೊತ್ತಿದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸಾಧಾರಣವಾಗಿ ತಾವೇನು ಮಾಡ್ತೀರಿ, ಸ್ನಾನವನ್ನು ಮಾಡ್ತೀರಿ, ನಿಮ್ಮ ಪಾಡಿಗೆ ನೀವು ಶೌಚಾದಿಗಳನ್ನು ಮುಗಿಸ್ಕೊಳ್ತೀರಿ. ನರಕಾಸುರನ ಒಂದು ವಧೆಯಾಗಿರ್ತಕ್ಕಂಥ ಈ ಒಂದು ಪುಣ್ಯ ದಿನ ಆಗಿರುವ ಕಾರಣದಿಂದ ಕತ್ತಲಿನಿಂದ ಬೆಳಕಿನೆಡೆಗೆ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು, ನಮ್ಮಲ್ಲಿರ್ತಕ್ಕಂಥ ಭಯ, ಇದೆಲ್ಲವೂ ಕೂಡ ದೂರ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ತಾಯಿ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡ್ತೀವಿ. ಆದರೆ ಇವತ್ತಿನ ದಿವಸ ನಾವು ಮಾಡ್ತಕ್ಕಂಥ ಸ್ನಾನವೇ ಒಂದು ವಿಶೇಷ. ಇವತ್ತಿನ ದಿವಸ ಮಾಡ್ತಕ್ಕಂಥ ಒಂದು ಸ್ನಾನಕ್ಕೆ ಅಭ್ಯಂಜನ ಅಂತ ಹೇಳಿ ಅದಕ್ಕೊಂದು ಹೆಸರಿದೆ. ಅಭ್ಯಂಜನ ಅಂತಂದ್ರೇ ಸ್ನಾನ. ಆದರೆ ಈ ಅಭ್ಯಂಜನದ ಸ್ನಾನ ಇದೆಯಲ್ಲ, ಅದು ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸಾಕಷ್ಟು ಸುಗಂಧ ದ್ರವ್ಯಗಳು ಮತ್ತು ತೈಲಗಳು, ವಿವಿಧ ರೀತಿಗಳಲ್ಲಿ ಆಯುರ್ವೇದದ ಒಂದಷ್ಟು ಗುಣಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ತೈಲಗಳು, ಅದೆಲ್ಲವನ್ನು ಕೂಡ ಮಿಶ್ರಣವನ್ನು ಮಾಡಿ ಸಣ್ಣ ಹದದಲ್ಲಿ ಅದನ್ನು ನಿಧಾನವಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು, ಅದನ್ನು ಕಾಯಿಸ್ಕೊಂಡು ಲೈಟಾಗಿ ಬಿಸಿ ಮಾಡಿಕೊಂಡು ಅದನ್ನು ದೇಹಕ್ಕೆಲ್ಲ ಹಚ್ಕೊಂಡು ಮಸಾಜನ್ನು ಮಾಡಿ ಆ ಬಿಸಿ 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 ನೀರನ್ನು ಮನೆಯಲ್ಲಿ ತಾಯಿಯ ಕೈಯಲ್ಲೋ ಇಲ್ಲ ತಮ್ಮ ಮಡದಿಯ ಕೈಯಲ್ಲೋ ಇಲ್ಲ ನಿಮ್ಮ ಅಜ್ಜಿಯ ಕೈಯಲ್ಲೋ ಹಾಕ್ಸ್ಕೊಂಡು ನೀರು ಹಾಕ್ಸ್ಕೊಂಡು ಸ್ನಾನವನ್ನು ಮಾಡಿ ಇವತ್ತಿನ ದಿವಸ ತಾವು ಆಚೆ ಬರ್ತಿರಲ್ಲ. ಏನಕ್ಕೋಸ್ಕರ ಇವತ್ತಿನ ದಿವಸ ಅಷ್ಟೆಲ್ಲ ಸ್ನಾನವನ್ನು ಮಾಡ್ತೀವಿ, ಏನಕ್ಕೋಸ್ಕರ ಇವತ್ತಿನ ದಿವಸ ಅಭ್ಯಂಜನವನ್ನು ಅಷ್ಟು ವಿಶೇಷವಾಗಿ ನಾವು ನೆರವೇರಿಸ್ತೀವಿ? ಇನ್ನೇನಪ್ಪ ಅಂತಂದರೆ, ಈಗ ಅಭ್ಯಂಜನ ಹೌದು ಗುರುಗಳೇ ಸರಿ, ಈಗ ನೀವು ಹೇಳೋ ಹಾಗೆ ಅಭ್ಯಂಜನ ಉಂಟು, ಅಭ್ಯಂಜನವನ್ನು ನಾವು ಮಾಡ್ತೀವಿ. ಏನಪ್ಪ ಇನ್ನೇನು ನೀವು ಹೇಳೋದಾಗೆ ನಾವು ಆ ಎಣ್ಣೆ ಹಚ್ಕೊಂಡು ಅಭ್ಯಂಜನ ಮಾಡೋದಾದ್ರೆ ಮಹಾಂದ್ರೆ ಇನ್ನೇನು? ನಾವೆಲ್ಲರೂ ಕೂಡ ಇವಾಗ ಸಾಧಾರಣವಾಗಿ ಏನು ಮಾಡ್ತೀವಿ, ಹರಳೆಣ್ಣೆ ಹಚ್ಕೊಳ್ತೀವಿ. ಹರಳೆಣ್ಣೆ ಹೌದು, ದೇಹವನ್ನು ತಂಪು ಮಾಡಲಿಕ್ಕೆ, ನಮ್ಮಲ್ಲಿರ್ತಕ್ಕಂಥ ಒಂದು ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ಹರಳೆಣ್ಣೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದು ಒಂದು ರೀತಿಯಾಗಿರ್ತಕ್ಕಂಥ ಅಭ್ಯಂಜನವೇ ಹೊರತಾಗಿ ನರಕ ಚತುರ್ದಶಿ ಎಂದು ಮಾಡತಕ್ಕಂಥ ಅಭ್ಯಂಜನ, ಈ ಒಂದು ಸಮಯದಲ್ಲಿ ನಾವು ಬಳಸ್ತಕ್ಕಂಥ ತೈಲಗಳೆಲ್ಲವೂ ಕೂಡ ಒಂದು ರೀತಿ ವಿಶೇಷ. ನಾನು ಹೇಳಿದೆ, ಆಯುರ್ವೇದದ ಗುಣಲಕ್ಷಣಗಳಿರುವಂತಹ ಸಾಕಷ್ಟು ಆಯುರ್ವೇದಿಕ್ ತೈಲಗಳಿದ್ದಾವೆ. ಅದೆಲ್ಲವನ್ನೂ ಕೂಡ ಬಳಸಿ ಸುಗಂಧ ದ್ರವ್ಯಗಳನ್ನು ಹಾಕಿ, ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈ ಕ್ಷಣ ನಾವು ಉಪಯೋಗಿಸ್ತಕ್ಕಂಥ ನೀರು, ಅದಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ ಅಂತಂದರೆ, ಹಿಂದಿನ ದಿನವೇ ರಾತ್ರಿಯೇ ನಾವು ಆ ನೀರನ್ನು ಕೂಡಿಟ್ಟು ಆ ನೀರನ್ನು ಪ್ರಾರ್ಥನೆಯನ್ನು ಮಾಡಿ ರಾತ್ರಿಯೇ ಅದಕ್ಕೆ ಅರಿಶಿನ ಕುಂಕುಮದಿಂದ ಎಲ್ಲ ರೀತಿ ಇರತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ಬೆಳಗ್ಗೆ ನಾವು ಈ ಒಂದು ಅಭ್ಯಂಜನದ ರೀತಿಯಲ್ಲಿ ಎಣ್ಣೆಯನ್ನು ಹಚ್ಚಿಸ್ಕೊಂಡು ದೇಹವೆಲ್ಲವನ್ನೂ ಕೂಡ ಮಸಾಜನ್ನು ಮಾಡಿಸಿ ಅದಾದ ಮೇಲೆ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಈ ಸ್ನಾನ ಮಾಡೋದಾಗಲಿ ಅಭ್ಯಂಜನಕ್ಕಾಗಲಿ ಇದಕ್ಕೂ ನರಕ ಚತುರ್ದಶಿಗೂ ಏನು ಸಂಬಂಧ ಗುರುಗಳೇ? ಹಬ್ಬ ಅಂದಮೇಲೆ ಹರಿದಿನ ಅಂದಮೇಲೆ ಸ್ನಾನ ಮಾಡೋದಿದ್ದೆ ಅಲ್ವಾ, ಅದರಲ್ಲಿ ವಿಶೇಷತೆ ಇನ್ನೇನು ಬಂತು ತಾವು ಕೇಳ್ಬೋದು. ಯಾಕೆ ಅಂತಂದರೆ, ಇಲ್ಲಿ ಪ್ರಾರಂಭದ ಹಂತದಲ್ಲಿ ತಿಳಿಸಿದ ಹಾಗೆ ನರಕಾಸುರನ ವಧೆಯಾಗಿರ್ತಕ್ಕಂಥ ದಿನ ಅಂತ ನಾನು ಹೇಳ್ತಿದ್ದೆ. ಈ ನರಕಾಸುರ ಯಾರು ಅನ್ನೋದನ್ನು ನಾನು ನಿಮಗೆ ಮೊದಲನೇದಾಗಿ ತಿಳಿಸ್ಬಿಡ್ತೀನಿ. ಇಲ್ಲಿ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರ ಶ್ರೀ ಕ್ಷೇತ್ರ ಲಕ್ಷ್ಮೀ ಭುವರಹ ಸ್ವಾಮಿಯ ಸಾಲಿಗ್ರಾಮ, ಆ ಒಂದು ದರ್ಶನ, ಆ ಒಂದು ಭಗವಂತನ ಒಂದು ವಿಚಾರವೂ ಕೂಡ ಇಲ್ಲಿ ಬರುತ್ತೆ. ಏನಪ್ಪ? ಭೂದೇವತೆ ಮತ್ತು ಭುವರಹ ಸ್ವಾಮಿಯ ಪುತ್ರ ಈತ ನರಕಾಸುರ.
ಭೂದೇವತೆ ಮತ್ತು ಭೂವರಹ ಸ್ವಾಮಿಯ ಪುತ್ರನಾಗಿರ್ತಕ್ಕಂಥ ಈ ನರಕಾಸುರನೇ ಆದ್ರೂ ಕೂಡ ಇವನ ಗುಣಲಕ್ಷಣಗಳಾಗಲಿ, ಇವನ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಕೋಪ ಆಗಲಿ, ಆಮೇಲೆ ಈತ ಮಾಡತಕ್ಕಂಥ ಕೆಲಸಗಳಾಗಲಿ, ಇದು ಯಾವುದೂ ಕೂಡ ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಎಲ್ಲವೂ ಕೂಡ ಕೆಟ್ಟ ಕೆಲಸನೇ. ಈತನ ಮನಸ್ಥಿತಿನೂ ಕೂಡ ಹಾಗೆ ಇತ್ತು. ಹಾಗಾಗಿ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ತನ್ನ ತಾಯಿ ಭೂದೇವತೆಯಿಂದನೇ ಈತನಿಗೊಂದು ವರ ಇತ್ತು. ಏನಪ್ಪ ಅಂತಂದರೆ, ಈತ ಅಸಾಮಾನ್ಯ ಅಂತಂದರೆ ಎಂಥ ಕೆಲಸಗಳಿದ್ರೂ ಕೂಡ ಅದನ್ನು ಈತ ಒಂದು ರೀತಿ ಸಾಮಾನ್ಯವಾಗಿರ್ತಕ್ಕಂಥ ಅಂದರೆ ಒಬ್ಬ ಜೀವಿನೇ ಅಲ್ಲ, ಈತ ಅಸಾಮಾನ್ಯ. ಯಾರಿಂದನೂ ಕೂಡ ಇವನನ್ನು ವಧೆ ಮಾಡಲಿಕ್ಕಾಗಲಿಲ್ಲ. ಬಹಳ ಕಷ್ಟವಾಗಿರ್ತಕ್ಕಂಥದ್ದು. ಈತನಕ್ಕೊಂದು ವರ ಇತ್ತು. ಏನಪ್ಪ ಅಂತಂದರೆ, ಒಂದು ಸ್ತ್ರೀಯಿಂದ ಮಾತ್ರ ಈತನ ವಧೆ ಆಗಬೇಕು ಅಂತ ಹೇಳಿ. ಒಬ್ಬ ನರಕಾಸುರ, ಒಬ್ಬ ರಾಕ್ಷಸನನ್ನು ವಧೆಯನ್ನು ಮಾಡತಕ್ಕಂಥ ಒಂದು ಶಕ್ತಿ, ಸ್ತ್ರೀ ಶಕ್ತಿಯಿಂದನೇ ನನಗೆ ವಧೆ ಆಗಬೇಕು ಎಂಬತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವರ ಇತ್ತು. ಹಾಗಾಗಿ ಯಾರನ್ನೂ ಕೂಡ ಈತನ ಮುಟ್ಲಿಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಈತ ಒಂದು ನಗರಕ್ಕೆ ಅಧಿಪತಿ. ಯಾವುದಪ್ಪ ಆ ನಗರ ಅಂತಂದರೆ, ಈತ ಒಂದು ಯಾವ ಜಾಗಕ್ಕೆ ಈತ ಅಧಿಪತಿ ಅಂತ ತಿಳಿಸೋದಾದರೆ, ಈತನ ಒಂದು ರಾಜಧಾನಿ ಬಂದು ಪ್ರಾಗ್ಯಾತೀಶ ನಗರ ಅಂತ. ಪ್ರಾಗ್ಯಾತೀಶ ನಗರ ಎಂಬತಕ್ಕಂಥ ಒಂದು ನಗರಕ್ಕೆ ಈತ ಅಧಿಪತಿ, ಈತನ ರಾಜಧಾನಿ ಆ ಒಂದು ನಗರ. ಆ ಒಂದು ನಗರನ ರಾಜನಾಗಿ ಬೇರೆ ಆತನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ನಗರಗಳ ರಾಜರಿಗೂ ಕೂಡ ಬಹಳ ಕಿರುಕುಳವನ್ನು ಕೊಟ್ಟು, ಬಹಳ ನೋವನ್ನು ಕೊಟ್ಟು, ಆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಧನ ಕನಕ ವಸ್ತು ಎಲ್ಲವನ್ನೂ ಕೂಡ ತೆಗೆದುಕೊಂಡು ಬಹಳಷ್ಟು ಕಿರುಕುಳ ಕೊಟ್ಟಿದ್ದ. ಅಷ್ಟು ಒಂದು ನರಕವನ್ನು ತೋರಿಸ್ತಾ ಇದ್ದ ಈತ ನರಕಾಸುರ. ಆದರೆ ಎದ್ದಿನಂತೆ ತಿಳಿಸೋದ ಹಾಗೆ ಈತನಿಗೊಂದು ವರ ಬೇರೆ ಇತ್ತಲ್ಲ. ಹಾಗಾಗಿ ಇಲ್ಲಿ ತಾಯಿ ಭೂದೇವತೆಯ ಮತ್ತೊಂದು ರೂಪ ಸತ್ಯಭಾಮೆ, ಭಗವಂತ ಶ್ರೀ ವಿಷ್ಣು ಪರಮಾತ್ಮನ ಮತ್ತೊಂದು ರೂಪ. ಶ್ರೀಕೃಷ್ಣಾವತಾರದ ತಾಯಿ, ಶ್ರೀಕೃಷ್ಣಾವತಾರದ ಆ ಒಂದು ಅವತಾರದಲ್ಲಿ ಕೃಷ್ಣನ ಒಂದು ಹೆಂಡತಿಯಾಗಿರ್ತಕ್ಕಂಥವಳು ತಾಯಿ ಸತ್ಯಭಾಮೆ. ತಾಯಿ ಸತ್ಯಭಾಮೆ ಮತ್ತು ಭಗವಂತ ಶ್ರೀಕೃಷ್ಣ ಇವರಿಬ್ಬರು ಸೇರಿ ಈತನನ್ನು ವಧೆ ಮಾಡಲಿಕ್ಕೋಸ್ಕರ ಹೋಗ್ತಾರೆ. ಆದರೆ ಆ ವಧೆ ಮಾಡಲಿಕ್ಕೂ ಕೂಡ ಒಂದು ಕಾರಣ ಏನಪ್ಪ ಅಂತಂದರೆ, ಸತತವಾಗಿ 16,000 ಸ್ತ್ರೀಯರನ್ನು, 16,000 ಗೋಪಿಕೆಯರನ್ನು ಈತ ತನ್ನ ವಶದಲ್ಲಿಟ್ಕೊಂಡು. ಆದರೆ ಇಲ್ಲಿ ಒಂದೇನಪ್ಪ ಅಂತಂದರೆ, ಈತ 16,000 ಸ್ತ್ರೀಗಳಿಗೂ ಕೂಡ ಹಿಂಸೆ ಕೊಟ್ಟಿದ್ದಾನೆ ಇರ್ತಾನೆ. ಆದರೆ ಹೊರತಾಗಿ ಅವರನ್ನು ಸ್ಪರ್ಶವನ್ನು ಮಾಡತಕ್ಕಂಥದ್ದಾಗಲಿ ಬೇರೆ ರೀತಿ ಇರತಕ್ಕಂಥ ಚಟುವಟಿಕೆಗಳು ನಡೆದಿರಲಿಲ್ಲ. 16,000 ಸ್ತ್ರೀಗಳು ಈತನ ವಶದಲ್ಲಿದ್ದರು, ಆದರೆ ಈತನ ದೃಷ್ಟಿಕೋನದಲ್ಲಿದ್ದರು. ಆದರೆ ಜಗತ್ತಿಗೆ ಯಾವ ರೀತಿ ಇತ್ತಪ್ಪ ಅಂತಂದರೆ, ಈ 16,000 ಸ್ತ್ರೀಗಳು ಕೂಡ ಇವನ ದೃಷ್ಟಿಕೋನದಲ್ಲೇ ಇದ್ದವರಲ್ವಾ, ಇವನ ಕಣ್ಣಿಗೆ ಬಿದ್ದವರೇ ಅಲ್ವಾ, ಇವ್ರನ್ನೆಲ್ಲ ಇನ್ಯಾರು ಮದುವೆ ಆಗ್ತಾರೆ ಎಂಬತಕ್ಕಂಥ ಒಂದಿಷ್ಟು ಚರ್ಚೆ ಒಂದು ಕಡೆ ನಡೀತಾ ಇತ್ತು. ಇಲ್ಲಿ ಭಗವಂತನಿಗೆ ನೆಂಥ ಪರಿಸ್ಥಿತಿ. ಒಂದು ಕಡೆ ಈತನ ವಧೆ, ಒಂದು ಕಡೆ ಆ ಗೋಪಿಕೆಯರ ಬಗ್ಗೆ ಆಲೋಚನೆ, ಇದೆಲ್ಲವೂ ಕೂಡ ನಡೀತಾ ಇತ್ತು. ಅದಾದ ಮೇಲೆ ಸತ್ಯಭಾಮ, ದೇವಿ ಸತ್ಯಭಾಮೆ ಮತ್ತು ಶ್ರೀಕೃಷ್ಣ ಪರಮಾತ್ಮ ಇವರಿಬ್ಬರು ಸೇರಿ ನರಕಾಸುರನನ್ನು ವಧೆಯನ್ನೂ ಕೂಡ ಮಾಡಿದ್ದಾಯಿತು. ವಧೆಯನ್ನು ಕೂಡ ಮಾಡಿದ್ದಾದಮೇಲೆ ಭಗವಂತ ಆ 16,000 ಗೋಪಿಕೆಯರನ್ನು ಕೂಡ ಭಗವಂತನೇ ವಿವಾಹ ಆಗ್ತಾನೆ, ಅಂದರೆ ಭಗವಂತನೇ ಮದುವೆ ಆಗ್ತಾನೆ. ಯಾಕೆ ಅಂತಂದರೆ, ಭಗವಂತನ ಮಾತಿನ ಪ್ರಕಾರ ನಡ್ಕೊಳ್ಬೇಕಲ್ವಾ. ಆ ಸ್ತ್ರೀಯರೆನ್ನೆಲ್ಲರನ್ನೂ ಕೂಡ ನಾನು ಕಾಪಾಡ್ತೀನಿ, ನಾನು ಜೋಪಾನ ಮಾಡ್ತೀನಿ ಎಂಬತಕ್ಕಂಥ ಒಂದು ನಂಬಿಕೆ ಎಲ್ರಿಗೂ ಕೂಡ ಕೊಟ್ಟು ಆ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಕಾಪಾಡ್ತೀನಿ ಅಂತಂದ ಮೇಲೆ ಎಲ್ಲರೂ ಕೂಡ ಗೋಪಿಕೆಯರು ಅವರನ್ನು ನೋಡ್ತಾ ಇರ್ತಕ್ಕಂಥ, ಇಡೀ ಜಗತ್ತೇ ಅವರನ್ನು ನೋಡ್ತಾ ಇರ್ತಕ್ಕಂಥ ಒಂದು ರೀತಿ, ಒಂದು ಭಾವನೆ ಎಲ್ಲವೂ ಕೂಡ ಬದಲಾಗೋಗಿತ್ತು. ಯಾಕೆ ಅಂತಂದರೆ, ಒಬ್ಬ ಅಸುರನ ಕೈಯಲ್ಲಿರ್ತಕ್ಕಂಥವ್ರು ಎಷ್ಟೇ ಆದರೂ ಅಶುದ್ಧ, ಅವ್ರನ್ನ ನಾವು ಮದುವೆ ಆಗಲ್ಲ ಅಂತ ಹೇಳಿ ಸಾಕಷ್ಟು ಜನ ಮುಗುಮುರಿತಾ ಇದ್ರು. ಅಂತಹ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರೆಲ್ಲರ ಜೊತೆನೂ ಕೂಡ ಮದುವೆಯಾಗಿ ಮುಂದಿನ ಕಾಯಕದತ್ತ ಗಮನವನ್ನು ವಹಿಸಿ. ಎಂಥ ಅದ್ಭುತ! ಯಾವಾಗ ಈ ಒಂದು ನರಕವನ್ನು ತೋರಿಸ್ತಾ ಇದ್ದ ನರಕಾಸುರನ ವಧೆ ಆಯಿತು, ಅವತ್ತಿನ ದಿವಸ ನಮ್ಮೆಲ್ರಿಗೂ ಕೂಡ ಮತ್ತೊಂದು ಜನ್ಮ, ಮತ್ತೊಂದು ನಮಗೊಂದು ಅವಕಾಶ ಇದೆ ನಾವು ಜೀವಿಸಲಿಕ್ಕೆ. ಇನ್ನು ಮುಂದಕ್ಕಾದರೂ ಕೂಡ ನಾವು ನೆಮ್ಮದಿಯಾಗಿ ಜೀವಿಸಬಹುದಲ್ಲ ಎಂಬತಕ್ಕಂಥ ಒಂದು ಖುಷಿಗೆ, ಒಂದು ಸಂತೋಷಕ್ಕಾಗಿ ಎಲ್ಲರೂ ಕೂಡ ಅಭ್ಯಂಜನ ಸ್ನಾನವನ್ನು ಮಾಡುವ ಆ ಒಂದು ಪ್ರಾರಂಭದ ಹಂತ, ಅದರ ಮುಖಾಂತರ ಈ ಒಂದು ನರಕ ಚತುರ್ದಶಿ ಹಾಗೂ ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ನೋಡಿ ಎಷ್ಟು ಅದ್ಭುತ ಇದೆ.
ಈ ನರಕ ಚತುರ್ದಶಿಗೂ ಕೂಡ ಇವತ್ತಿನ ದಿವಸ ಇರತಕ್ಕಂಥ ಈ ಒಂದು ಹಬ್ಬಕ್ಕೂ ಕೂಡ ಇಷ್ಟು ಒಂದು ಒಂದು ಹಿನ್ನೆಲೆ ಇದೆ, ಪುರಾತನವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದೆ ಅನ್ನೋದಕ್ಕೆ ಇದೇ ನಿದರ್ಶನ. ಇವತ್ತಿನ ದಿವಸ ಗಂಗಾ ಪೂಜೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಶ್ಮಿನ್ ಸನ್ನಿಧಿಂ ಕುರು. ಒಂದು ತಾಮ್ರದ ಬಿಂದಿಗೆಗೋ ಇಲ್ಲಾಂದರೆ ಒಂದು ಹಿತ್ತಾಳೆಯ ಪಾತ್ರೆಗೋ ನೀರನ್ನು ತುಂಬಿಸಿ ಅದಕ್ಕೆ ಹೂವಿನಿಂದ, ಮಾವಿನ ಸೊಪ್ಪಿನಿಂದ, ಮಾವಿನ ಹೂವಿನಿಂದ ಎಲ್ಲದರಿಂದನೂ ಕೂಡ ಅಲಂಕಾರವನ್ನು ಮಾಡಿ, ಗಂಧ ಕುಂಕುಮ ಅರಿಶಿನ ಕುಂಕುಮ ಎಲ್ಲದರಿಂದನೂ ಕೂಡ ಸಿಂಗರಿಸಿ, ಅದರಲ್ಲೂ ಕೂಡ ಸಪ್ತ ನದಿಗಳನ್ನು ಕೂಡ ಆವಾಹನೆಯನ್ನು ಮಾಡಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಈ ಒಂದು ಮಂತ್ರವನ್ನು ಜಪಿಸ್ತಾ ಪಠಿಸ್ತಾ ಸಪ್ತ ನದಿಗಳನ್ನು ಕೂಡ ಆವಾಹನೆಯನ್ನು ಮಾಡಿ ಆ ಒಂದು ನೀರಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ಮುಂದಿನ ಪೂಜಾನುಷ್ಠಾನಗಳು ನೆರವೇರುತ್ತಾ ಬರುತ್ತೆ. ಇದೇ ನರಕ ಚತುರ್ದಶಿ. ಈ ಒಂದು ನರಕ ಚತುರ್ದಶಿ ಎಂದು ನರಕಾಸುರನ ಈ ಒಂದು ವಧೆ, ಭಗವಂತ ಆ ಒಂದು 16,000 ಗೋಪಿಕೆಯರಿಗೂ ಕೂಡ ಒಂದು ಜೀವನವನ್ನು ತೋರಿಸ್ತಕ್ಕಂಥದ್ದಾಗಲಿ, ಎಲ್ಲರನ್ನೂ ಕೂಡ ವಿವಾಹವನ್ನು ಆಗಿರತಕ್ಕಂಥ ಈ ಒಂದು ಸುದಿನ, ಇದು ನಿಜಕ್ಕೂ ಹೇಳಬೇಕು ಅಂತಂದರೆ ಇವತ್ತಿನಿಂದ ಕಷ್ಟಗಳಿಂದ ಬೆಳಕಿನ ಹೆಡೆ, ಈ ಒಂದು ಕತ್ತಲಿನಿಂದ ಬೆಳಕಿನ ಹೆಡೆ ಎಂಬತಕ್ಕಂಥ ಮಾತಿಗೆ ಇವತ್ತಿನ ದಿವಸ ಎಲ್ಲೋ ಒಂದು ರೀತಿ ಸೂಕ್ತವಾಗಿರ್ತಕ್ಕಂಥ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ನಾವು. ಈ ಒಂದು ಭಯ, ಆ ಒಂದು ಅಂಧಕಾರ, ಆ ಒಂದು ನರಕಾಸುರನ ಒಂದು ಕಿರುಕುಳ ತೊಂದರೆ ಅದೆಲ್ಲದರಿಂದನೂ ಕೂಡ ದೂರ ಆಗಿ ಇವತ್ತಿನಿಂದ ಒಂದು ಹೊಸ ಪ್ರಪಂಚವನ್ನು ಪ್ರಾರಂಭ ಮಾಡತಕ್ಕಂಥದ್ದು, ಹೊಸ ಒಂದು ಜೀವನವನ್ನು ಪ್ರಾರಂಭ ಮಾಡತಕ್ಕಂಥದ್ದು, ಹೊಸದೊಂದು ಜೀವನದ ಒಂದು ದಿನವನ್ನು ಪ್ರಾರಂಭ ಮಾಡತಕ್ಕಂಥ ಈ ಒಂದು ಸಮಯವೇ ನರಕ ಚತುರ್ದಶಿ ಅಂತ ಹೇಳಿ. ಹಾಗಾಗಿ ಯಾರೆಲ್ಲ ಭಯಭೀತರಾಗಿದ್ದೀರಿ ತಮ್ಯಾರಿಗೂ ಕೂಡ ಭಯ ಎಂಬತಕ್ಕಂಥದ್ದು ಬೇಡ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ನಾವು ಮುಂದುವರೆದಿದ್ದೆ ಆದರೆ ನಮ್ಮ ಜೀವನದಲ್ಲೂ ಕೂಡ ಭಯ ಇಲ್ದಿರ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು. ಇನ್ನು ಇವತ್ತು ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ, ಮಹಾಲಕ್ಷ್ಮಿಯ ಆರಾಧನೆ, ಲಕ್ಷ್ಮೀ ಭುವರಹ ಸ್ವಾಮಿಯ ಪ್ರಾರ್ಥನೆ ಇದೆಲ್ಲವನ್ನೂ ಕೂಡ ಸಲ್ಲಿಸಬೇಕು ಇವತ್ತಿನ ದಿವಸ ನಾನು ತಿಳಿಸಿದ ಹಾಗೆ ಇಡೀ ಭೂಮಿಗೆ, ಇಡೀ ಜಗತ್ತಿಗೆ ಒಂದು ಸಂಕಷ್ಟ ಎದುರಾಗಿತ್ತು. ಆ ಸಂಕಷ್ಟಗಳೆಲ್ಲ ದೂರ ಆಗಿದೆ ಅಲ್ವಾ? ಅದೇ ರೀತಿ ನಮಗಿರತಕ್ಕಂಥ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ಇವಾಗ ಕೋರ್ಟು ಕಚೇರಿ ಎಂಬತಕ್ಕಂಥ ಸಮಸ್ಯೆ ಇರ್ಬೋದು, ಭೂಮಿಯ ಕುರಿತಾಗಿ ಏನೊಂದು ಸಮಸ್ಯೆ ಇರ್ಬೋದು, ನಿಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು, ತಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು, ಹೊಸದೊಂದು ಉದ್ಯೋಗ, ಹೊಸದೊಂದು ಜೀವನ, ನೂತನವಾಗಿರತಕ್ಕಂಥ ಒಂದು ದಾಂಪತ್ಯದ ಜೀವನ, ಮದುವೆ ಆಗಿರತಕ್ಕಂಥವ್ರಿಗಾಗಲಿ, ಮದುವೆಯಾಗಿ ಮಕ್ಕಳಾಗಿರದೇ ಇರತಕ್ಕಂಥವ್ರಿಗಾಗಲಿ ತಮ್ಮೆಲ್ಲರಿಗೂ ಕೂಡ ಈಗ ತಾವು ಮಾಡತಕ್ಕಂಥ ಪ್ರಾರ್ಥನೆ ಬಹಳ ಉತ್ತಮ. ತಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿ, ಭಗವಂತನ ಆರಾಧನೆಯನ್ನು ಮಾಡಿ, ನರಕ ಚತುರ್ದಶಿ ಎಂದು ತಾವೂ ಕೂಡ ಬೆಳಗಿನ ಜಾವದ ಅಭ್ಯಂಜನ ಸ್ನಾನವನ್ನು ಮುಗಿಸಿ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಹಾಗಾಗಿ ಇನ್ನು ನಾಳೆ ಬೆಳಗ್ಗೆ ಎದ್ದರೆ ದೀಪಾವಳಿ, ತಾವೆಲ್ಲರೂ ಕೂಡ ಬಹಳ ಜೋಪಾನವಾಗಿರಬೇಕು. ಅದರಲ್ಲೂ ಮಕ್ಕಳಂತೂ ತಾವು ಭಾಳ ಜೋಪಾನವಾಗಿರಬೇಕು. ನಾವು ನೋಡಿ ಚಿಕ್ಕದಾಗಿ ನಾವು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ರಾಕೆಟ್ ಎಲ್ಲ ಇಟ್ಕೊಂಡಿದ್ದೀವಿ, ಆದರೆ ಅದು ಹಾರೋದಿಲ್ಲ, ಆಮೇಲೆ ಅದು ಮೇಲಕ್ಕೂ ಹೋಗಲ್ಲ, ಕೆಳಕ್ಕೂ ಬರಲ್ಲ, ನಿಂತಿದ್ದ ಜಾಗದಲ್ಲೇ ನಿಂತಿರುತ್ತೆ. ಇದನ್ನು ಪ್ರತಿ ವರ್ಷವೂ ಆ ರಾಕೆಟನ್ನು ಅಲ್ಲೇ ಇಡ್ತೀವಿ. ಅದನ್ನು ಅಂಟ್ಸಕ್ಕಂತೂ ಆಗೋದೇ ಇಲ್ಲ, ಅಸಾಧ್ಯವಾದ ಮಾತು. ಅಂಟಿಸಿದ್ರು ಅದೆಲ್ಲೂ ಹೋಗಲ್ಲ, ನಿಂತಿದ್ದ ಜಾಗದಲ್ಲೇ ನಿಂತಿರುತ್ತೆ. ಇಂಥದ್ದೊಂದು ರಾಕೆಟನ್ನು ನಾವು ಇಟ್ಕೊಂಡಿದ್ದೇವೆ. ತಾವೂ ಕೂಡ ಪಟಾಕಿಯನ್ನು ಹೊಡಿಬೇಕಾದ್ರೆ ಸ್ವಲ್ಪ ಜೋಪಾನ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ನೀವು ಏನೇ ಒಂದು ಸಂತೋಷ, ಏನೇ ಒಂದು ಹಬ್ಬ, ನಿಮ್ಮಲ್ಲಿರ್ತಕ್ಕಂಥ ಒಂದು ಖುಷಿ ಏನೇ ಇದ್ರೂ ಕೂಡ ಸ್ವಲ್ಪ ಜೋಪಾನ, ಅದರೊಂದು ಲಿಮಿಟ್ ಅನ್ನೋದಿರಲಿ. ಏನು ಮಾಡಬೇಕಾದ್ರೂ ಕೂಡ ಒಂದು ಪ್ರಿಕಾಷನರಿ ಮೆಷರ್ಸ್ ಎಂಬತಕ್ಕಂಥದ್ದಿರಲಿ, ಆಲೋಚನೆಗಳು ಎಂಬತಕ್ಕಂಥದ್ದಿರಲಿ, ಮುಂದೇನಾಗುತ್ತಪ್ಪ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಆಲೋಚನೆ ಇದ್ದು ತಾವು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಪ್ರತಿ ಬಾರಿ ನಾನು ತಿಳಿಸುವ ಹಾಗೆ ಈ ಬಾರಿಯ ದೀಪಾವಳಿ ಹಬ್ಬ ಆರೋಗ್ಯಕರವಾಗಿರಲಿ. ಯಾವುದೇ ರೀತಿ ಇರತಕ್ಕಂಥ ವಾರ್ತೆಗಳನ್ನು ನಾವು ಕೇಳ್ತಕ್ಕಂಥದ್ದು ಬೇಡ. ಆದರೆ ದುರಾದೃಷ್ಟವಶಾತ್ ಎಲ್ಲಿ ಏನು ನಾವು ವ್ಯತ್ಯಾಸ ಆಗಿತ್ತೋ ಏನೋ ಗೊತ್ತಿಲ್ಲ, ತಾಯಿಗೆ ಯಾಕೆ ನಮ್ಮ ಮೇಲೆ ಕೋಪ ಬಂತೋ ಏನೋ ಗೊತ್ತಿಲ್ಲ, ದೀಪಾವಳಿ ಹಬ್ಬ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಪಟಾಕಿಯ ಆ ಒಂದು ಹೊಸೂರು, ಅಂದರೆ ನಮ್ಮ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ತಮಿಳುನಾಡು ಮತ್ತು ಕರ್ನಾಟಕ, ಈ ಎರಡೂ ರಾಜ್ಯಗಳ ಒಂದು ಗಡಿ ಭಾಗವಾಗಿರ್ತಕ್ಕಂಥ ಒಂದು ಹೊಸೂರಿನಲ್ಲಿ ಒಂದು ಪಟಾಕಿಯ ಫ್ಯಾಕ್ಟ್ರಿ ಒಂದು ಸುಟ್ಟು ಬೂದಿಯಾಗಿ ಸಾಕಷ್ಟು ಜನ ಸಾವನ್ನಪ್ಪಿದ್ರು. ಯಾಕೆ ನೋಡಿ, ಏನು ಮಾಡೋಕ್ಕೆ ಅಂದರೆ ಕೆಲವೊಂದಷ್ಟು ಅಚಾತುರ್ಯಗಳು ನಡೆದು ಹೋಗುತ್ತವೆ. ಅದೆಲ್ಲವೂ ಕೂಡ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸ್ ಅಂತ ಬಂದರೆ ಬಹಳ ಜೋಪಾನವಾಗಿರ್ಬೇಕು. ಅವೆಲ್ಲ ಸ್ಫೋಟಕಕಾರಿ ವಸ್ತುಗಳು ಅಂತಂದ ಮೇಲೆ, ಸ್ಫೋಟಕಕಾರಿ ವಸ್ತುಗಳು ಅಂದಮೇಲೆ ನಾವು ಅಷ್ಟೇ ಜೋಪಾನವಾಗಿರಬೇಕು, ಅಷ್ಟೇ ತೀಕ್ಷ್ಣವಾಗಿರ್ತಕ್ಕಂಥ ಒಂದು ಗಮನವನ್ನು ವಹಿಸಬೇಕು, ಅಷ್ಟೇ ಕ್ರಮಗಳನ್ನು ತಗೊಳ್ಬೇಕು.
ನಾವು ಅದು ಏನನ್ನೂ ಕೂಡ ಮಾಡಿದ್ರೆ ನಾವು ಕೆಲವೊಂದು ಸತಿ ಏನು ಮಾಡಿಬಿಡ್ತೀವಿ, ಬಹಳ ನಿರ್ಲಕ್ಷ್ಯತನ ತೋರಿಸ್ಬಿಡ್ತೀವಿ. ಪಟಾಕಿ ಅಂತಂದರೆ ಎಲ್ಲಂದ್ರಲ್ಲೇ ಇಟ್ಬಿಡ್ತೀವಿ, ಹೆಂಗಂದ್ರಂಗೆ ಹಚ್ಚಲಿಕ್ಕೆ ಹೋಗ್ತೀವಿ. ಆದಷ್ಟು ಆ ಕೈಯಲ್ಲಿ ಪಟಾಕಿ ಅಂಟಿಸೋದಾಗಲಿ ಅದೆಲ್ಲ ಯಾವುದನ್ನು ಕೂಡ ಮಾಡೋದು ಬೇಡ. ರಾಕೆಟ್ ತುಂಬ ಸ್ಪೀಡಾಗಿ ಹೋಗುತ್ತೆ, ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಆಕಾಶದ ಕಡೆ ಇಟ್ಟು ಹೊಡಿತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ರೋಡಲ್ಲಿ ಮಲಗಿಸ್ಬಿಟ್ಟು ಹೊಡಿಯೋದು, ಇನ್ನೊಬ್ರು ಯಾರ್ದೋ ಮನೆ ಕಿಟಕಿಗೊಂದು ಗುರಿಯನ್ನು ಇಟ್ಟು ಅಲ್ಲಿಗೊಂದು ಅಂಟಿಸೋದು, ಅವೆಲ್ಲ ಮಾಡಬೇಡಿ. ಯಾಕೆ ಅಂತಂದರೆ ಮನೆಯಲ್ಲಿ ಹಾರ್ಟ್ ಪೇಷಂಟ್ಸ್ ಇರ್ಬೋದು, ವಯಸ್ಸಾಗಿರ್ತಕ್ಕಂಥವ್ರು ಇರ್ಬೋದು, ಸ್ವಲ್ಪ ಜೋಪಾನ. ಆದಷ್ಟು ಬಹಳ ಜೋರಾಗಿ ಶಬ್ದವನ್ನು ಮಾಡ್ತಕ್ಕಂಥ ವಸ್ತುಗಳನ್ನು, ಪಟಾಕಿಗಳನ್ನು ಎಲ್ಲಾದರೂ ಖಾಲಿ ಫೀಲ್ಡಲ್ಲಿ ಹೊಡಿತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ವಾಸ್ತುಗೃಹಗಳ ರಸ್ತೆಗಳಲ್ಲೇ ಹೊಡಿಬೇಡಿ. ಸ್ವಲ್ಪ ಜೋಪಾನ. ವಯಸ್ಸಾಗಿರ್ತಕ್ಕಂಥವ್ರು ಇರೋ ಜಾಗದಲ್ಲಿ ಸ್ವಲ್ಪ ತಾವು ಈ ಒಂದು ಫ್ಲವರ್ ಪಾಟನ್ನು ಹೊಡಿತಕ್ಕಂಥದ್ದಾಗ್ಲಿನೋ, ಇಲ್ಲ ಅಂತಂದರೆ ಸುಸುರು ಬತ್ತಿಯನ್ನು ಹಚ್ತಕ್ಕಂಥದ್ದಾಗ್ಲಿನೋ, ಸ್ವಲ್ಪ ಈ ಸೌಂಡ್ ಕಡಿಮೆ ಇರತಕ್ಕಂಥ ಪಟಾಕಿಗಳನ್ನು ಮನೆ ಮುಂದೆ ಹೊಡಿರಿ. ಜಾಸ್ತಿ ಶಬ್ದವನ್ನು ಬರ್ತಕ್ಕಂಥ ಪಟಾಕಿಯನ್ನು ಸ್ವಲ್ಪ ನೋಡ್ಕೊಳ್ಳಿ. ಈ ಒಂದು ಫೀಲ್ಡಲ್ಲಿ ಹೊಡಿತಕ್ಕಂಥದ್ದು, ಇಲ್ಲಾಂದರೆ ನಿರ್ಜನ ಪ್ರದೇಶಗಳಲ್ಲಿ ತಾವು ಆಚರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಈ ಬಹಳ ಜೋರಾಗಿರ್ತಕ್ಕಂಥ ಸೌಂಡನ್ನು ಕೇಳಿದ್ರೆ ಕೆಲವೊಂದಷ್ಟು ಜನಕ್ಕೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಆ ಗಾಬರಿಗೆ ಪಾಪ ಅವರು ಒಂದಲ್ಲ ಒಂದು ಸಮಸ್ಯೆಗಳಿಗೆ ದಾರಿಯಾಗೋಗ್ತಾರೆ, ದೂತರಾಗೋಗ್ತಾರೆ. ಹಾಗಾಗಿ ಸ್ವಲ್ಪ ಜೋಪಾನ. ಈ ಬಾರಿಯ ಪಟಾಕಿ ಹಬ್ಬವನ್ನು ನಾವೆಲ್ಲರೂ ಕೂಡ ಖುಷಿಯಿಂದ, ಸಂಭ್ರಮದಿಂದ ಆಚರಣೆಯನ್ನು ಮಾಡೋಣ. ಒಂದಂತೂ ಮನವಿ ಮಾಡ್ತೀನಿ ತಮ್ಮೆಲ್ಲರಲ್ಲರೂ ಕೂಡ, ಈ ಬಾರಿಯ ದೀಪಾವಳಿ ಹಬ್ಬದ ಕುರಿತಾಗಿ ಯಾವುದೇ ರೀತಿ ನೆಗೆಟಿವ್ ಆಗಿರ್ತಕ್ಕಂಥ ವಾರ್ತೆಗಳನ್ನು ನಾವು ಕೇಳಬಾರ್ದು. ಹಾಗಾಗಿ ನೋಡಿ, ನಾವೆಲ್ಲರೂ ಕೂಡ ಒಂದು ವಿಚಾರದ ಬಗ್ಗೆ ಒಂದು ಪ್ರಮಾಣವನ್ನು ನಮ್ಮ ಮನಸ್ಸಿನ ಮೇಲೆ ನಾವೇ ಮಾಡಿಕೊಳ್ಳೋಣ. ಈ ಬಾರಿಯ ಪಟಾಕಿ ಹಬ್ಬವನ್ನು ಬಹಳ ಆರೋಗ್ಯಕರವಾಗಿ ನಾವು ಆಚರಣೆಯನ್ನು ಮಾಡಬೇಕು ಎಂಬತಕ್ಕಂಥ ಪ್ರಮಾಣವನ್ನು ನಮ್ಮ ಮನಸ್ಸಿನ ಮೇಲೆ ನಾವೇ ಮಾಡಿಕೊಳ್ಬೇಕು. ಆಗಲೇ ನಾವೆಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಯಾವುದೇ ರೀತಿ ಸಮಸ್ಯೆಗಳಿಲ್ದಿರ ಈ ಒಂದು ಪಟಾಕಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ವಾರ್ತೆಗಳು ಕೂಡ ಬಂದರು. ಈ ಬಾರಿಯ ಪಟಾಕಿ ಹಬ್ಬದಲ್ಲಿ ಬಹಳ ಸ್ಫೋಟಕಕಾರಿ ಪಟಾಕಿಗಳನ್ನು ಯಾವುದನ್ನು ಕೂಡ ಮಾರುಕಟ್ಟೆಗೆ ನಾವು ತೊಗೊಂಡು ಬರ್ತಾ ಇಲ್ಲ ಅಂತ ಹೇಳಿ, ಗ್ರೀನ್ ಪಟಾಕಿ ಅಂತ ಹೇಳಿ ನಾವು ಪಟಾಕಿಯನ್ನು ತೊಗೊಂಡು ಬಂದಿದ್ದೀವಿ, ಅದನ್ನೇ ಹಚ್ಚಬೇಕು ಅಂತ ಹೇಳಿ. ಸಂತೋಷ, ಹಚ್ಚೋಣ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮಂಥವ್ರಿಗೆ, ಮಕ್ಕಳಿಗಾಗಲಿ, ನಮ್ಮ ಮಕ್ಕಳು ಅಂತಲೇ ಅಲ್ಲ, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೂ ಕೂಡ ಒಂದು ಖುಷಿ ಈ ಒಂದು ಪಟಾಕಿಗಳನ್ನು ಹೊಡಿತಕ್ಕಂಥದ್ದು. ತಾವು ಪಟಾಕಿಯನ್ನು ಹೊಡಿತಕ್ಕಂಥ ಪಟಾಕಿಯಲ್ಲಿ ಬದಲಾವಣೆಗಳನ್ನು ತೊಗೊಂಡು ಬನ್ನಿ. ಆದರೆ ಪಟಾಕಿನೇ ಹೊಡೆಯೋದು ಬೇಡ ಅಂತ ಒಂದು ತಾವು ಸ್ಟಾಪನ್ನು ಹೇಳ್ತಕ್ಕಂಥದ್ದಾಗಲಿ, ಅದನ್ನು ತಾವು ನಿರ್ಬಂಧಿಸ್ತಕ್ಕಂಥದ್ದಾಗಲಿ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಕೇಳ್ಕೊಳ್ತೀನಿ. ಯಾಕೆಂದರೆ ವರ್ಷಕ್ಕೆ ಬರೋದು ಒಂದೇ ಹಬ್ಬ. ವರ್ಷವಿಡೀ ಹಬ್ಬವಾಗಿದ್ದರೆ ಬೇಡ ಬಿಡ್ರಪ್ಪ, ಇದೊಂದು ಸತಿ ಏನೋ ಪಟಾಕಿ ಹಬ್ಬ ಆಚರಣೆ ಮಾಡೋದು ಬೇಡ ಅಂತ ಹೇಳ್ಬೋದು. ವರ್ಷಕ್ಕೆ ಬರೋದೇ ಒಂದು ಪಟಾಕಿ ಹಬ್ಬ. ಹಬ್ಬ ಇರೋದೇ ಆಚರಣೆ ಮಾಡಲಿಕ್ಕೆ, ಪಟಾಕಿಗಳಿರೋದೇ ಹಬ್ಬದ ದಿವಸ ಹೊಡಿಲಿಕ್ಕೆ. ಹಾಗಾಗಿ ಹೊಡಿಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಳ್ಳಿ. ಆದರೆ ಪಟಾಕಿನಲ್ಲಿ ಆ ಒಂದು ಶಬ್ದದ ಬಗ್ಗೆ ಬೇರೆ ಏನಾದರೂ ಒಂದು ಹೊಸ ಟೆಕ್ನಾಲಜಿನ ತೊಗೊಂಡು ಬರ್ತಕ್ಕಂಥದ್ದು, ಇಲ್ಲಾಂದರೆ ಇರ್ತಕ್ಕಂಥ ಪಟಾಕಿಗಳಲ್ಲೇ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು ದಯವಿಟ್ಟು ಮಾಡಿ. ನಾನು ಬೇಡ ಅಂತ ಹೇಳೋದಿಲ್ಲ. ಅದಾದ ಮೇಲೆ ಪಟಾಕಿಗಳನ್ನು ತಯಾರು ಮಾಡ್ತಕ್ಕಂಥವ್ರು ತಾವು, ಪಟಾಕಿಗಳನ್ನು ಸೆಲ್ ಮಾಡ್ತಾ ಇರ್ತಕ್ಕಂಥವ್ರು ತಾವು, ಆದಷ್ಟು ಬಡಬಗ್ಗರಿಗೂ ಕೂಡ ಪಟಾಕಿಗಳನ್ನು ತೆಗೆದುಕೊಂಡು ಹೊಡೆಯುವ ದರಕ್ಕೆ ತಾವು ಅದನ್ನು ಒಂದು ದರವನ್ನು ಫಿಕ್ಸ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ಪಟಾಕಿ ಹಬ್ಬ ಬಂತು ಅಂದರೆ ಪಟಾಕಿಗಳ ದರವೆಲ್ಲವೂ ಕೂಡ ಗಗನಕ್ಕೆ ಏರ್ಬಿಟ್ಟಿರುತ್ತೆ. ಸ್ವಲ್ಪ ಜೋಪಾನ, ಸ್ವಲ್ಪ ನೋಡ್ಕೊಳ್ಳಿ. ಅದರ ದರವನ್ನು ಕೂಡ ಆದಷ್ಟು ಎಲ್ರಿಗೂ ಕೂಡ ಎಲ್ಲರ ಕೈಗೆಟುಕುವ ದರದಲ್ಲಿ ತಾವು ಪಟಾಕಿಗಳನ್ನು ಮಾರುಕಟ್ಟೆಗೆ ತೊಗೊಂಡು ಬಂದು ಮಾರಾಟವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನಾನು ಪಟಾಕಿ ತೊಗೊಳಕ್ಕೆ ಹೋದಾಗ್ಲೂ ಅಷ್ಟೇ ಆ ರೇಟ್ಗಳನ್ನು ನೋಡಿ ನನಗೆ ಭಯ ಆಗೋಗಿತ್ತು. ಸಣ್ಣ ಪುಟ್ಟ ಪಟಾಕಿಗೆ ಬಾಕ್ಸ್ ಎಲ್ಲ 2,500 3,000 ಅಂತ ಆಗಿಬಿಟ್ರೆ ಬಹಳ ಬೇಜಾರಾಗೋಗುತ್ತೆ. ಆದರೆ ಕಷ್ಟಪಡ್ತೀರಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ತಾವು ಪಡ್ತಕ್ಕಂಥ ಕಷ್ಟ ಜನ ಬಂದು ರೇಟ್ ನೋಡೇ ಭಯ ಬಿದ್ದು ಹೋಗ್ಬಿಡ್ಬಾರ್ದು, ನಿಮಗಲ್ಲಿ ಸೇಲೆ ಆಗೋದಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಕೈಗೆಟುಕುವ ದರಕ್ಕೆ ತಾವು ಪಟಾಕಿಯನ್ನು ಸೇಲ್ ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ನರಕ ಚತುರ್ದಶಿಯ ವಿಶೇಷತೆಯನ್ನು ತಿಳ್ಕೊಂಡ್ವಿ. ನೀರು ತುಂಬುವ ಹಬ್ಬದ ಕುರಿತಾಗಿಯೂ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗೋಗಿದೆ. ನೀರು ತುಂಬುವ ಹಬ್ಬ ಎಲ್ಲಿ, ಈ ನೀರು ತುಂಬೋದೇ ಒಂದು ಹಬ್ಬವಾಗಿದ್ದು, ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಸಿಟಿನಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಜನ ಪ್ರತಿನಿತ್ಯನೂ ಪಾಪ ಅವ್ರಿಗೆ ನೀರು ತುಂಬುವ ಹಬ್ಬನೇ. ನೀರು ನಲ್ಲಿಗಳಲ್ಲಿ ಇಡ್ಕೋ, ಈ ಟೈಮಿಗೆ ಬರೋ ಟೈಮಿಗೆ ಓಡೋಗು, ಬಕೆಟ್ಗಳು, ಡ್ರಮ್ಮುಗಳು ಎಲ್ಲವನ್ನು ಪಾಪ ರೆಡಿ ಮಾಡಿ ಇಟ್ಕೋ, ನೀರು ಬರ್ತಾ ಇದ್ದಂಗೆ ಪಟಪಟ ಅಂತ ತುಂಬಿಸು ಎಷ್ಟು ಸಮಸ್ಯೆಗಳು ಎದುರಾಗೋಗಿದೆ ಪಾಪ. ಹಾಗಾಗಿ ಈ ಒಂದು ನೀರು ತುಂಬುವ ಹಬ್ಬದಲ್ಲಿ ನಾನಂತೂ ಕೇಳ್ಕೊಳ್ತೀನಿ, ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ನೀರಿನ ಅಭಾವ ಆಗದಿರ, ಸಮಸ್ಯೆಗಳೆದಾಗದಿರ, ಸಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಆಗಲಪ್ಪ ಭಗವಂತ ಎಂಬತಕ್ಕಂಥ ಒಂದು ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ನಾನು ಕೂಡ ಸಲ್ಲಿಸ್ತೀನಿ. ಇನ್ನು ಈಗ ಪ್ರಾರ್ಥನೆ ಸಲ್ಲಿಸಬೇಕಂದ್ರೆ ಭಗವಂತನಿಗೆ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸಬೇಕಲ್ವ.
ಇನ್ನು ಈಗ ಭಗವಂತನಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಬನ್ನಿ, ದೀಪವನ್ನು ಹಚ್ಚುವ ಮುಖಾಂತರ, ದೀಪವನ್ನು ಪ್ರಜ್ವಲಿಸುವ ಮುಖಾಂತರ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವೆಲ್ಲವನ್ನು ಕೂಡ ನಾವು ಸಲ್ಲಿಸ್ತಾ ಬಂದ್ವಿ. ಮಾತನಾಡತಕ್ಕಂಥ ವನಸಿರಿಗೂ ಕೂಡ ನಾವು ಪೂಜಾನುಷ್ಠಾನವನ್ನು ಸಲ್ಲಿಸಿದ್ವಿ. ತಾಯಿ ಶಾರದೆಗೂ ಕೂಡ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ವಿ. ತಾಯಿ ಮಹಾಲಕ್ಷ್ಮಿಗೂ ಕೂಡ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ವಿ. ಇವತ್ತಿನ ದಿವಸ ನರಕ ಚತುರ್ದಶಿ, ಇನ್ನು ನಾಳೆ ಬೆಳಗ್ಗೆ ಆದರೆ ದೀಪಾವಳಿ ಹಬ್ಬ. ಈಗ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ ಅಂತಲೇ ಹೇಳ್ಬೋದು. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಬೇಕು. ತಾಯಿ ಮಹಾಲಕ್ಷ್ಮಿ ಅನುಗ್ರಹದಿಂದ ನಮ್ಮ ಕಷ್ಟಗಳು, ಸಂಕಷ್ಟಗಳು ಎಲ್ಲವೂ ಕೂಡ ದೂರ ಆಗಬೇಕು. ನಾನು ಆಗಲೇ ಹೇಳಿದಾಗೆ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಸಂಕಲ್ಪ ನಾವೆಲ್ಲರೂ ಕೂಡ ಮಾಡಬೇಕು. ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ರೀತಿ ಇರ್ತಕ್ಕಂಥ ಬದಲಾವಣೆಗಳು ಸಾಕಷ್ಟು ಆಗೋಗಿದೆ. ಪ್ರಕೃತಿದತ್ತವಾಗಿ ನಾವು ನೋಡೋದಾದ್ರೂ ಕೂಡ ಸಕಾಲಕ್ಕೆ ಮಳೆ ಆಗ್ತಾಯಿಲ್ಲ, ಒಂದು ಬೆಳೆ ಆಗ್ತಾಯಿಲ್ಲ, ಇಲ್ಲ ತೀರಾ ಅತಿ ಬಿಸಿಲು, ಇಲ್ಲ ತೀರಾ ಅತಿ ಮಳೆನೂ ಕೂಡ ಯಾವ ಪ್ರದೇಶದಲ್ಲಿ ಆಗಬೇಕು ಆ ಪ್ರದೇಶ ಬಿಟ್ಟು ಬೇರೆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಮಳೆ ಆಗ್ತಾಯಿದೆ. ಬೆಂಗಳೂರು ಸಿಟಿ ಏನೋ ಮಳೆ ಆಯಿತು, ತಂಪಾಯಿತು, ಹೌದು ಸತ್ಯ. ಆದರೆ ರೈತರಿಗೂ ಕೂಡ ಒಂದಿಷ್ಟು ಅವಕಾಶ ಬೇಕು. ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಈ ಬಾರಿ ರೈತರು ಎಲ್ಲೋ ಒಂದು ಕಡೆ ನೋವಿನಲ್ಲೇ ಕಳೆದು ಹೋದರೆ ಹೊರತಾಗಿ ಎಲ್ಲೋ ಒಂದು ಕಡೆ ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಕಳೆದಿರ್ತಕ್ಕಂಥ ಕ್ಷಣಗಳನ್ನು ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನ ಹೇಳ್ತಾಯಿದ್ರು, ಇಲ್ಲ ಗುರುಗಳೇ, ಈ ವರ್ಷದ ಫಲ ಯಾಕೋ ನಮ್ಗೆ ಅಷ್ಟಾಗಿ ನೆಮ್ಮದಿ ಆಯ್ತಾ ಅನ್ನಿಸ್ಲಿಲ್ಲ, ನಾವು ಅಂದ್ಕೊಂಡಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗಲಿಲ್ಲ, ರೈತರಾಗಿ ನಮ್ಗೆ ಸಾಕಷ್ಟು ನೋವಾಯಿತು ಎಂಬತಕ್ಕಂಥ ಒಂದಿಷ್ಟು ನೋವನ್ನು ಸುಮಾರು ಜನ ಬಂದು ಹೇಳ್ತಾನೆ ಇದ್ರು. ಹಾಗಾಗಿ ಅವರೆಲ್ಲರ ಕುರಿತಾಗಿಯೂ ಕೂಡ ಅವರೆಲ್ಲರನ್ನೂ ಕೂಡ ನಾನು ಜೊತೆನೇ ಇಟ್ಕೊಂಡು ನನ್ನ ಮನಸ್ಸಿನಲ್ಲಿ ಪ್ರತಿ ಬಾರಿಯ ಹಾಗೆ ಗುರುಗಳು ತಿಳಿಸಿದ ಹಾಗೆ ರೈತರಿಗಾಗಿ, ಯೋಧರಿಗಾಗಿ ಇವರೆಲ್ಲರನ್ನೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವರೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ತಾಯಿ ಹತ್ರ ಸಲ್ಲಿಸ್ತಾ ಇದ್ದೇನೆ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ದೇಗುಲದ ದರ್ಶನ ಅಂತ ಹೇಳಿ ಅವಾಗಲಿಂದ ಹೇಳ್ತಾ ಇದ್ದೆ ಅಲ್ವಾ. ಈಗ ಬಂತು ನೋಡಿ ಆ ಒಂದು ಸಂದರ್ಭ. ಈಗ ನಾನು ಮಾಡಿಸ್ತಾ ಇರತಕ್ಕಂಥ ತಾಯಿಯ ದರ್ಶನ ಅದು ತ್ರಿಶಕ್ತಿ ದೇವಿಯ ಆರಾಧನೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ತ್ರಿಶಕ್ತಿ ದೇವಿಯ ಒಂದು ಆರಾಧನೆ. ವರ್ಷದಲ್ಲಿ ಕೆಲ ಕಾಲ ಮಾತ್ರ ತಾಯಿಯ ದರ್ಶನ. ಇನ್ನೇನು ಅಗೋ ಅಂತಂದರೆ ನವೆಂಬರ್ 15ನೇ ತಾರೀಕಿಗೆ ಮತ್ತೆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ರೆ ಮುಂದಿನ ವರ್ಷನೇ ಓಪನ್. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದಮೇಲೆ ತಮಗೆ ಗೊತ್ತಾಯ್ತಲ್ಲ, ಇನ್ನು ಯಾವುದಪ್ಪ, ಅದೇ ಬಹಳ ಪುರಾಣ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ತಾಯಿ ಹಾಸನಾಂಬಾ ದೇವಿಯ ದರ್ಶನ. ನೋಡಿ ಎಂತಹ ಸುಸಂದರ್ಭ ಇವತ್ತು ದಿವಸ, ಎಂತಹ ಒಂದು ಅದೃಷ್ಟ. ನರಕ ಚತುರ್ದಶಿ ಹಬ್ಬ, ಕತ್ತಲಿನಿಂದ ಬೆಳಕಿನೆಡೆಗೆ ಎಂಬತಕ್ಕಂಥ ಈ ಒಂದು ದೀಪಾವಳಿಯ ಹಬ್ಬದ ಈ ಒಂದು ಸಂದರ್ಭದಲ್ಲಿ ತಾಯಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು ಅಂದ್ರೇ ಒಂದು ರೀತಿ ಅದ್ಭುತ, ಒಂದು ರೀತಿ ವಿಶೇಷ, ನಮ್ಮ ಪೂರ್ವಜನ್ಮದ ಪುಣ್ಯ.
ಅಂಥದ್ರಲ್ಲಿ ಹಬ್ಬದ ದಿನ ತಮ್ಮೆಲ್ರಿಗೂ ಕೂಡ ಒಂದು ಆಸೆ, ಏನಪ್ಪ ಇವತ್ತು ನಾನು ಕೂಡ ತಾಯಿಯ ದರ್ಶನವನ್ನು ಮಾಡಬೇಕಲ್ಲ ಅಂತ ಹೇಳಿ. ಆದರೆ ಅವಕಾಶ ಆಗೋದಿಲ್ಲ. ಜನರ ಒತ್ತಡ ಅಷ್ಟರ ಮಟ್ಟಿಗೆ ಜನರು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ನೋಡಿ ಪರಿಸ್ಥಿತಿ ಹೇಗೆ ಅಂತಂದರೆ, ಕೈಲಾಗ್ತಕ್ಕಂಥವ್ರು ಹೇಗಾದರೂ ಮಾಡೋ ದರ್ಶನವನ್ನು ಮಾಡ್ತಾರೆ, ಕೈಲಾಗದೇ ಇರತಕ್ಕಂಥವ್ರು ಬಹಳ ಕಷ್ಟ. ಪಾಪ ಈ ಒಂದು ಅಂಗವೈಕಲ್ಯತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಾಗಲಿ, ಮಾನಸಿಕ ಅಸ್ವಸ್ಥರಾಗಲಿ, ವಯಸ್ಸಾಗಿರ್ತಕ್ಕಂಥವ್ರಾಗಲಿ, ಅವರೆಲ್ಲರಿಗೂ ಕೂಡ ಒಂದು ಆಸೆ, ನಾನು ಕೂಡ ಜೀವನದಲ್ಲಿ ಒಂದು ದಿವಸನಾದ್ರೂ ಕೂಡ ತಾಯಿ ಹಾಸನಾಂಬಾದೇವಿ ದರ್ಶನ ಮಾಡಬೇಕಲ್ಲ ಅಂತ ಹೇಳಿ. ಆದರೆ ಎಷ್ಟೋ ಜನರ ಆಸೆ ಅದು ಆಸೆಯಾಗೆ ಉಳಿದೋಯ್ತೆ ಹೊರತಾಗಿ ಆ ಆಸೆಗೊಂದು ಅರ್ಥವೂ ಸಿಗಲಿಲ್ಲ, ಆ ಆಸೆಯನ್ನು ನಾವು ಪೂರ್ತಿನೂ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅಂಥವರಿಗೆ ಅಂತಲೇ ಮಹರ್ಷಿ ವಾಣಿ ಕಾರ್ಯಕ್ರಮ ಸದಾ ಕಾಲ ಅವ್ರ ಜೊತೆ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ಹಬ್ಬದ ಪ್ರಯುಕ್ತವಾಗಿ ತಾಯಿಯ ದರ್ಶನವನ್ನು ನಾವೆಲ್ಲರೂ ಕೂಡ ಮಾಡೋರಿದ್ದೀರಿ. ಇನ್ನೇನು ಅಗೋ ಈಗೋ ಅಂತಂದರೆ ನವೆಂಬರ್ 15ನೇ ತಾರೀಕು ಇನ್ನೇನು 2-3 ದಿನಗಳ ಕಾಲದಲ್ಲಿ ಮತ್ತೆ ದೇವಸ್ಥಾನ ಕ್ಲೋಸ್ ಆಗೋದ್ರೆ 1 ವರ್ಷದ ತನಕ ಕಾಯಬೇಕು. ಅಲ್ಲಿನ ಪವಾಡಗಳ ಅಂದರೆ ಏನು ಮಾತು, ಅದು ವಿಜ್ಞಾನಕ್ಕೆ ವೈಜ್ಞಾನಿಕವಾಗ್ಲೂ ಕೂಡ ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ ಒಂದಿಷ್ಟು ಪವಾಡಗಳನ್ನು ಇದು ಹೀಗೆ ಇದು ಹಿಂಗೆ ಅಂತ ಹೇಳಿ ಅದನ್ನು ನಿರೂಪಿಸೋಕ್ಕಾಗ್ತಾ ಇಲ್ಲ. ಸಂಪೂರ್ಣವಾಗಿ ವರ್ಷವಿಡೀ ಸಂಪೂರ್ಣವಾಗಿ ಕ್ಲೋಸ್ ಆಗಿ ಒಂದು ಗಾಳಿನೂ ಕೂಡ ಒಳಗೋಗಿ ಆಚೆ ಬರದೇ ಇರೋ ಅಷ್ಟು ಮಟ್ಟಿಗೆ ಒಂದು ಹೋಲು ಇಲ್ದಿರ, ಅಲ್ಲಿ ಒಂದು ಕಿಂಡಿನೂ ಇಲ್ದಿರೋ ಹಾಗೆ ದೇವಸ್ಥಾನ ಕ್ಲೋಸ್ ಆಗೋಗಿರುತ್ತೆ. ಗುರುಗಳು ತಿಳಿಸಿದ ಹಾಗೆ ಒಂದು ಗೋಡೆನೇ ಕಟ್ಬಿಡ್ತಾರೆ. ಅಂತಹ ಸಾನ್ನಿಧ್ಯದಲ್ಲಿ ದೀಪ ಹಾಗೆ ಇರೋದು ಅಂತಂದರೆ ಏನು ತಮಾಷೆಯ ಮಾತಾ? ತಾಯಿಯ ಮೇಲಿರ್ತಕ್ಕಂಥ ಆ ಒಂದು ಪುಷ್ಪಗಳು ಬಾಡದೇ ಇರ್ತಕ್ಕಂಥದ್ದು ಅಂದರೆ ಏನು ತಮಾಷೆಯ ಮಾತಾ? ಇದು ವೈಜ್ಞಾನಿಕವಾಗಲೇ ಒಂದು ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ಅದೇ ನಮ್ಮ ಆಧ್ಯಾತ್ಮ. ಇವತ್ತಿಗೂ ಕೂಡ ನಮ್ಮ ಆಧ್ಯಾತ್ಮಿಕವಾಗಿ ನಡೆದಿರ್ತಕ್ಕಂಥ ಎಷ್ಟೋ ಪವಾಡಗಳಿಗೆ ಈ ಒಂದು ಸೈನ್ಸೂ ಕೂಡ ಉತ್ತರ ಕೊಡಲಿಕ್ಕಾಗ್ತಾ ಇಲ್ಲ. ಅದೇ ಭಗವಂತ, ಅದೇ ಒಂದು ನಿಗೂಢ ಶಕ್ತಿ. ಆ ಶಕ್ತಿನೇ ಇವತ್ತಿನ ದಿವಸ ನಮ್ಮೆಲ್ಲರನ್ನೂ ಕೂಡ ಕಾಯ್ತಾ ಇದೆ. ಆ ಶಕ್ತಿ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ಸಮಯ ನರಕ ಚತುರ್ದಶಿಯ ಈ ಒಂದು ಸಂದರ್ಭದಲ್ಲಿ ಬನ್ನಿ ನಾವೆಲ್ಲರೂ ಕೂಡ ಹೋಗಿ ಹಾಸನಾಂಬಾ ದೇವಿಯ ದರ್ಶನವನ್ನು ಮಾಡಿಬರೋಣ. ಸುಹಾಸಿನಿ ಗುರುಗಳ ಕರದಿಂದ ಸಿಂಗಾರವಾದವಳೇ, ಭಕ್ತರ ಬಾಳನ್ನು ಬಂಗಾರಗೈದವಳೇ, ಹಣಿವೇಣಿ ಕಲ್ಯಾಣಿ ಜ್ಞಾನ ಪ್ರದಾಯಿನಿ. ನಮಗೆ ಕಾಣಿಸು ಗುರುವ ಕರದಲ್ಲಿ ನಮಗೆ ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಸಾಕಮ್ಮ ಮುಕ್ತಿಯ ನೀಡುಬಾರೆ ಜಗದಮ್ಮ, ಹಾಳು ಬಾಳಿದು ದಿನವೂ ಗೋಳು ನನ್ನ
ನೆನೆಸಿ ಪೂಜೆ ಪಡೆವವಳೇ, ಸಂಕ್ರಾಂತಿ ಸೂರ್ಯ ಕಿರಣದ ಸ್ನಾನಗೈವವಳೇ, ಶುಭ ಕರುಣಿ ಶಿವರಾಣಿ ಮೋಕ್ಷ ಪ್ರದಾಯಿನಿ. ಗುರುವನಯನದಿ ನಿತ್ಯ ನಮಗೆ ಕಾಣಿಸು, ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಸಂಗಮದಿಂದ ಶಿಲೆಯ ರೂಪದಿ ಬಂದವಳೇ, ಸಂತಸ ಸಂಭ್ರಮ ತಂದು ಗುರುಗಳ ಪೊರೆದವಳೇ. ಚಕ್ರ ಸ್ವರೂಪಿಣಿ ಅಮ್ಮ ಪರಶಿವ ಮೋಹಿನಿ, ಆನಂದ ಗುರೂಜಿಯ ಭಕ್ತಿಗೆ ಒಲಿದ ಲಲಿತ ಸುಹಾಸಿನಿ. ಮುಡಿಯಲಿ ಹೂವಾಗು ಗೌರಮ್ಮ, ಮಡಿಲಲಿ ಮಗುವಾಗಿ ಆಡಲು ಬಾರಮ್ಮ, ಬಂಜೆಯ ಈ ಬಾಳು ಬೇಡಮ್ಮ. ಗುರುಗಳ ನಾಲಿಗೆಯಲ್ಲಿ ಕುಣಿದು ನಲಿಯೋಳೆ, ನಮ್ಮ ಕಷ್ಟವ ಕ್ಷಣದಿ ಪಾರು ಮಾಡೋಳೆ. ಜಗ ಜನನಿ ಅಘದಮನಿ ದುಃಖ ವಿದಾಯಿನಿ. ಗುರುವನಯನದಿ ನಿತ್ಯ ನಮಗೆ ಕಾಣಿಸು, ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಮುತ್ಯಾಲಮ್ಮ ಮಾರೇ ರಾಜರಾಜೇಶ್ವರಿ, ಗುರುಗಳು ಆರಾಧಿಸುವ ದೇವಿ ಕೃಪಾಕರಿ. ಚಕ್ರ ಸ್ವರೂಪಿಣಿ ಅಮ್ಮ ಪರಶಿವ ಮೋಹಿನಿ, ಆನಂದ ಗುರೂಜಿಯ ಭಕ್ತಿಗೆ ಒಲಿದ ಲಲಿತ ಸುಹಾಸಿನಿ. ಗುರುಗಳ ಕರದಿಂದ ಸಿಂಗಾರವಾದವಳೇ, ಭಕ್ತರ ಬಾಳನ್ನು ಬಂಗಾರಗೈದವಳೇ, ಹಣಿವೇಣಿ ಕಲ್ಯಾಣಿ ಜ್ಞಾನ ಪ್ರದಾಯಿನಿ. ಗುರುವನಯನದಿ ನಿತ್ಯ ನಮಗೆ ಕಾಣಿಸು, ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ತಾಯಿ ಹಾಸನಾಂಬಾಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆ, ಅದರಲ್ಲೂ ಹಾಸನಕ್ಕೆ ನಗರ ದೇವತೆಯೂ ಹೌದು, ಶಕ್ತಿ ದೇವತೆಯೂ ಹೌದು. ಅಂತಹ ಶಕ್ತಿ ದೇವತೆ ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ದರ್ಶನ ಕೊಡ್ತಕ್ಕಂಥ ಕಲ್ಪವಲ್ಲಿ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಶಕ್ತಿಪೀಠ ಅಂತಲೇ ಹೆಸರಾಗಿರ್ತಕ್ಕಂಥದ್ದು ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ. 3 ಶಕ್ತಿ ದೇವತೆಗಳ ದರ್ಶನಕ್ಕಾಗಿ ನಾವು ಬಂದಿದ್ದೇವೆ. ದೇವಿಗೆ ಅರ್ಚನೆ ಸಂಕಲ್ಪ ಎಲ್ಲವೂ ಬಹಳ ವಿಶೇಷವೇ. ಹಾಗೆ ನೈವೇದ್ಯ ಮಹಾಮಂಗಳಾರತಿ ಅದು ಮತ್ತಷ್ಟು ವಿಶೇಷ. ಬೆಳಗಿನಿಂದ ನಿರಂತರವಾಗಿ ಭಕ್ತ ಸಮೂಹ ಬರ್ತಾ ಇದೆ, ಭಕ್ತರು ದರ್ಶನ ಮಾಡ್ಕೊಂಡು ಹೊರಡುತ್ತಿದ್ದಾರೆ. ದರ್ಶನಕ್ಕೆ ಈ ಬಾರಿ ಧಾರ್ಮಿಕ ದತ್ತಿ ಇಲಾಖೆಯಿಂದಲೂ ಹಾಗೂ ಹಾಸನದ ಸುತ್ತಮುತ್ತ ಭಾಗದ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ಸಹಿತ ಯಾವುದೇ ಒಂದು ವ್ಯವಸ್ಥೆಗಳಲ್ಲಿ ವ್ಯತ್ಯಾಸ ಬರದಂಥ ರೀತಿ ಸಾಕಷ್ಟು ವ್ಯವಸ್ಥಿತವಾಗಿ ನಡೆಸ್ತಿದ್ದಾರೆ. ಅದು ಬಹಳ ವಿಶೇಷ ಮತ್ತು ಶ್ಲಾಘನೀಯ.
ನಮ್ಮ ರಾಜ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗಳಲ್ಲಿರ್ತಕ್ಕಂಥ ದೇವಾಲಯದಲ್ಲೂ ಅದರಲ್ಲೂ ಇವತ್ತು ಹಾಸನಾಂಬಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲೂ ಸಾಕಷ್ಟು ಭಕ್ತಿ ಸಾಗರ ಇಲ್ಲಿ ಮೆರೀತಾ ಇದೆ. ಭಕ್ತಿ ಮತ್ತು ಭಕ್ತಿಯ ಪರಾಕಾಷ್ಠೆ ಎರಡೂ ಸಹಿತ ನೋಡ್ಬೋದಾದರೆ ಹಾಸನಾಂಬಳ ಸಾನ್ನಿಧ್ಯದಲ್ಲಿ ತಾಯಿಯ ದರ್ಶನ ಮಾಡೋಣ, ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಬೋಲೋ ಹಾಸನಾಂಬಾ ಮಾತಾ ಕಿ, ಬೋಲೋ ಹಾಸನಾಂಬಾ ಮಾತಾ ಕಿ, ಬೋಲೋ ಹಾಸನಾಂಬಾ ಮಾತಾ ಕಿ. ಓಂ ಹರಿಂ ಕರಾಸನ ಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ಓಂ ಜಾತವೇದಸೇ ಸುನವಾಭಸೋಮವರಾದೇ ನಿದಹಾದಿ ವೇದಾಃ ಸರ್ವಪರಿಷತ್ ದುರ್ಗಾಣಿ ವಿಶ್ವಾನಾವೇ ವಸುಂಧಂ ದುರಿತಾಜ್ಞೆ ತ್ವಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೇಂ ಕರ್ಣಪರೇ ಚತುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ನರಸೇ ನಮಃ. ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮ ಸ್ವಸ್ತಿಭಿರ್ ದುರ್ಗಾಣಿ ವಿಶ್ವಾ ಓಂ ವೃದ್ವೇವ ಹುಲಾನ ವರ್ವೇವ ವಾದೋ ಕ್ರಿಯಾಶಯ ವಿಶ್ವಾನಿನೋ ದುರ್ಗಃ ಜಾತವೇದಸ್ಸಂಧನ್ನ ನಾವಾದುರಿತಾಹಿ ವರ್ಷೆ ಅಗ್ನೇ ಅತ್ರಿವಗಂ ಮನಸಾ ಸ್ಮಾಕಂ ಭೌತ್ಯ ವಿದಾತನೂನಾಂ ಪ್ರದಾನಾಚಿತಗಂ ಸಮಾನವಗ್ರಮಗ್ನಿಗಂ ಹಮೇನ ಪರಮಾ ಸದಸ್ತಾತ್ ಸನ ಪರಿಷತ್ ದುರ್ಗಾಣಿ ಕ್ಷಾಮದ್ದೆ ಅಧಿದುರಿತಾತ್ಯಗ್ನಿಃ ಪ್ರತ್ನೋಚಿ ಗಮೇಢ್ಯೋ ಅಧ್ವರೇ ಸನಾಚೋ ದಾನವ್ಯತ್ ಸತ್ಸೇ ಸ್ವಾಂಚಾಗ್ನೇ ತನವಂ ವಿಪ್ರೇ ಸ್ವಾಚುಭ್ಯಂ ಚ ಸೌಭಗಮಾಯುಧಸ್ವ ತಾಮಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೇ ಯಸ್ಯಾಂ ಹಿರಣ್ಯಮಿಂದೇಯಂ ಗಾಮಶ್ವನ್ ಭರುಷಾನಹಂ ಅಶ್ವಭೋರ್ವಾನ್ ರಥಮಧ್ಯಾಮಸ್ಯ ನಾದ ಪ್ರಮೋದಿನೇ ಶ್ರಿಯಂ ದೇವೇ ಮಹಕ್ವಯೇ ಶ್ರೀರ್ಮಹಾದೇವೀಂ ಚ ಸುತಾಂ ಕಾಂಸೋ ಸ್ವಿದಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪಹ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾಜ್ವಲಂತೀಂ ಶ್ರಿಯಲ್ಲೋಕೆ ದೇವಜಿಷ್ಠಂ ತ್ವಾಂ ಪದ್ಮನೇನೀಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀಮೇನ ಶತಾಂ ತ್ವಾಂ ಋಣೇ ಆದಿತ್ಯವರ್ಣೇ ತಪಸಾದಿ ಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತಮಾಯಾಂತರಾಯಾಶ್ಚ ಬಾಹ್ಯಾ ಲಕ್ಷ್ಮೀ ಗಂಧದ್ವಾರಾಂತರಾದರ್ಶಾ ನಿತ್ಯಪುಷ್ಠಾಂಕರೇಶನೇ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಮನಸಕ್ಕಾ ಮಮ ಗೋದಿಂಬಾಚ ಸತ್ಯಮಶೀಮಹೇ ಪಶೂನಾಂ ರೂಪಮನ್ಯಸ್ಯ ಮಯಿ ಶ್ರೇಷ್ಠತಾಮಿಷಃ ಕರ್ದಮೇನ ಪ್ರಜಾ ಭೂತಾ ಮಯಿ ಸಂಭವ ಕರ್ದಮ ಶ್ರಿಯಂ ವಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನಿ ಆಪಸೃಜಂತು ಸಿದ್ಧಾನೆ ಚಿತ್ರೇತವಸ ವಿಗ್ರಹೇ ನಿಚ ದೇವಿ ಮಾತರಂ ಶ್ರಿಯಂ ವಾಸಯ ಮೇ ಕುಲೆ ಆರ್ಧ್ರಾಂ ದುಷ್ಕರಣೀಂ ಭಷ್ಟಿಂ ಸುವರ್ಣಾಂ ಹೇಮ ಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ಆಮಾಂ ಶ್ರೀಂ ಯಶ್ರೀಂ ಸುವರ್ಣಾಂ ಪದ್ಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಮಾವಹ ಜಾತವೇದೋ ಲಕ್ಷ್ಮೀಮನವಗಾಮಿನೇ ಯಸ್ಯಾಂ ಹಿರಣ್ಯಂ ಪ್ರಬೋಧಂಗಾಬೋಧಾಸ್ಯೋಷ್ಮಾಂದೇ ಪ್ರಜಾನಃ ಮಹಾದೇವ್ಯೇ ವಿದ್ಮಹೇ ವಿಷ್ಣುಪತ್ನೇ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. श्रीहासनाम्बायै नमः. श्रीहासनाम्बायै नमः. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ದೇವತಾಭ್ಯೋನ್ಮಹಾನ್ ಶ್ರೀಂ ಹಾಸನಾಂಬಿಕಾಯೈ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಹಾಸನಾಂಬಳ ದರ್ಶನ ಮಾಡ್ತಿದ್ದೀರಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ದುರ್ಗಾದೇವಿಯೂ ಹಾಗೂ ಹಾಸನಾಂಬಳಾಗೂ ಹಸನ್ಮುಖಿಯಾಗಿ ಸದಾಕಾಲ ನಗನಗ್ತಾ ಬರ್ತಕ್ಕಂತಹ ಭಕ್ತರನ್ನ ಹರಿಸ್ತಕ್ಕಂಥವಳು. ವರ್ಷದಲ್ಲಿ ಒಂದಿಷ್ಟು ಕಾಲ ಮಾತ್ರವೇ ದರ್ಶನ. ಆ ದರ್ಶನದಲ್ಲೂ ಒಂದು ಪವಾಡ. ಒಟ್ಟಾರೆ ಹೇಳಬೇಕಂದ್ರೆ ಭಕ್ತ ಸಾಗರ ಸಾಕಷ್ಟು ಜನ ನಿರಂತರವಾಗಿ ಬೆಳಗಿನಿಂದ ಸಂಜೆವರೆಗೂ ನಿರಂತರವಾದಂಥ ದರ್ಶನ ಕೊಡ್ತಿರ್ತಕ್ಕಂತಹ ಕಲ್ಪವಲ್ಲಿ. ರಾಜ್ಯದ ದೇಶದ ರೈತರಿಗೂ ಹಾಗೂ ಯೋಧರಿಗಾಗಿ ಸಮಸ್ತರಿಗೂ ಸಹಿತ ಪ್ರತಿನಿತ್ಯದ ಸಂಕಲ್ಪ ಇದೆ. ಅದೇ ಪ್ರಕಾರ ಈ ಸಂಕಲ್ಪದಲ್ಲೂ ಸಹಿತ ಬ್ರಾಹ್ಮಿಯ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಭಗವತಿಯ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಇರಲಿ. ಭಗವತಿ ಅನುಗ್ರಹ ಮಾಡಲಿ.
ತಾಯಿ ಹಾಸನಾಂಬಾಳ ವರ್ಷಕ್ಕೊಂದಾವರ್ತಿ ದರ್ಶನ ಕೊಡ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ದರ್ಶನಕ್ಕಾಗಿ ಸಾಕಷ್ಟು ಜನ, ಲಕ್ಷಾಂತರ ಜನ ಇಲ್ಲಿವರೆಗೂ ದರ್ಶನ ಮಾಡ್ಕೊಂಡು ಹೊರಟಿದ್ದಾರೆ. ಭಾರತದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಹಾಸನಾಂಬೆಯ ಭಕ್ತರು ಸಾಕಷ್ಟು ಜನ. ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಸನಾಂಬ ಹಸನ್ಮುಖಿಯಾಗಿ ತಾಯಿ ಈ ಭಾಗದಲ್ಲಿ ಬಂದು ನೆಲೆಸಿದ್ದಾಳೆ. ವರ್ಷಕ್ಕೆ ಒಂದಾವರ್ತಿ ಒಂದಿಷ್ಟು ಕಾಲ ಮಾತ್ರ ದರ್ಶನ ಕೊಡುವಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ದರ್ಶನಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ. ತಾವೆಲ್ಲರೂ ದರ್ಶನ ಮಾಡುವ ಕಾಲ ನಿಮ್ಮ ನಿಮ್ಮ ಮನೆ ದೇವರ ಹೆಸರನ್ನು ಹೇಳ್ಕೊಂಡು, ನಿಮ್ಮ ತಂದೆ ತಾಯಿ ಹೆಸರು ಹೇಳಿ, ನಿಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳ್ಕೊಳ್ಳಿ. ನಾನು ನನ್ನ ಸುಪುತ್ರನಾದಂಥ ಶ್ರೀನಿವಾಸ ಶರ್ಮಾ ಇಬ್ಬರೂ ಬಂದಿದ್ದೀವಿ. ಭಗವತಿಯ ದರ್ಶನ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಿ. ಓಂ ಜಾತವೇದಸೇ ಸನವಾಮ ಸೋಮರಾದೀತೋ ನಿದಹಾದಿ ವೇದಾಹಾಸನ ಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ವಿಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸತರಸೇ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಗರ್ಭಗುಡಿಯಲ್ಲಿ ತಾಯಿ ವಿರಾಜಮಾನಲಾಗಿ ಕೂತು ತಾಯಿ ಹಾಸನಾಂಬಾಳ ದರ್ಶನ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಇಡೀ ರಾಜ್ಯ ದೇಶದಿಂದ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಸ್ವಲ್ಪ ದಿವಸ ಮಾತ್ರ ತಾಯಿ ದರ್ಶನ ಆಗ್ತಕ್ಕಂಥದ್ದು. ತಾವು ನಿಮ್ಮ ಕಣ್ತುಂಬ ಭಗವತಿಯನ್ನು ದರ್ಶನ ಮಾಡಿ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ತಾಯಿ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿರ್ತಕ್ಕಂಥ ರೀತಿ ಹಾಸನಾಂಬಾಳನ್ನ ದರ್ಶನ ಮಾಡಿ. ಹಾಸನಾಂಬ ಎಂಬತಕ್ಕಂತಹ ಪದದ ಅರ್ಥವೇ ಹಸನ್ಮುಖಿತನ ಅಂತಕ್ಕಂಥದ್ದು. ಹಸನ್ಮುಖಿತನ ಅಂದರೆ ನಗುಮುಖದಿಂದ ಇರ್ತಕ್ಕಂಥವಳು ಅಂತ. ಆ ನಗುಮುಖದಿಂದ ಇರ್ತಕ್ಕಂಥ ಹಾಸನಾಂಬಾಳ ವಿಶೇಷವಾಗಿರ್ತಕ್ಕಂಥ ಕುಂಕುಮಾರ್ಚನೆಯನ್ನು ಮಾಡುವಂತಹ ಕಾಲ. ಓಂ ಜಾತವೇದಸೇ ಸರ್ವಾಮ ಸೋಮರಾದೀತೋ ನಿದಹಾದಿ ವೇದಾಹ ಸರಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ
त्वामग्निवर्णां तमसाज्वलन्तीं वैलोचनीं कर्मबले दुष्टां ದುರ್ಗಾಂ ದೇವಿಗುಂ ಶರಣಮಹಂ ಪ್ರಪದ್ಯೆ ಸುತರಸಿದರಸೇ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ಭಕ್ತ ಮಹಾಶಯರೇ, ತಾವೆಲ್ಲರೂ ಹಾಸನಾಂಬಾಳನ್ನ ದರ್ಶನ ಮಾಡಿ ಆ ಮೇಲ್ಭಾಗದಲ್ಲಿರ್ತಕ್ಕಂಥ 2 ದೀಪಗಳನ್ನು ದರ್ಶನ ಮಾಡಿ. ವರ್ಷದಲ್ಲಿ 365 ದಿವಸ ದೀಪ ದರ್ಶನ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸ್ವಲ್ಪ ದಿನಗಳ ಮಾತ್ರ ತಾಯಿಯ ದರ್ಶನ, ಜೊತೆಗೆ ಬೆಳಕಿನ ಹಬ್ಬ ದೀಪಾವಳಿ ಆದ ನಂತರ ಪುನಃ ನೀವು ದರ್ಶನ ಮಾಡಬೇಕು ಅಂದರೆ ಚಿತ್ರದಲ್ಲಿ ಮಾತ್ರವೇ. ಹಾಗಾಗಿ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ತಮ್ಮೆಲ್ಲರ ಕುಟುಂಬದಲ್ಲೂ ಸಹಿತ ಒಳ್ಳೆ ಯಶಸ್ಸುಂಟಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ಈ ಪುಷ್ಪಗಳನ್ನು ತಾಯಿಯ ಪಾದದಲ್ಲಿ ಅರ್ಪಣೆ ಮಾಡೋಣ. ತಾಯಿ ಹಾಸನಾಂಬಾಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ದೇವಿಯ ಆಶೀರ್ವಾದವನ್ನು ಪಡೀಲಿಕ್ಕಾಗಿ ನಾವು ಇವತ್ತಿಲ್ಲಿ ಬಂದಿದ್ದೀವಿ. ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ತಾಯಿಯ ಈ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯದಿಂದ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಂಕಷ್ಟ ದೂರ ಆಗಲಿ. ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ಎಂಬತಕ್ಕಂಥ ಮಾತು ಏನಿದೆ ಆ ಮಾತು ಯಾವತ್ತಿಗೂ ಸಹಿತ ನಿರಂತರವಾಗಿ ಅಭಿವೃದ್ಧಿ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿರ್ತಕ್ಕಂಥ ಅತ್ಯದ್ಭುತಕರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರ ಹಾಸನಾಂಬ ದೇವಿಯ ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದಿದೆ. ಜನರು ಸಾಕಷ್ಟು ಜನ ಇಲ್ಲಿ ಭಕ್ತಾದಿಗಳು ಕೂಡ ಬಂದಿರತಕ್ಕಂಥದ್ದಿದೆ. ಆ ಒಂದು ಭಕ್ತಾದಿಗಳು ಬಂದಿರತಕ್ಕಂಥ ಈ ಒಂದು ಸಮಯದಲ್ಲೂ ಕೂಡ ತಾಯಿ ನಮಗೆ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದರ್ಶನವನ್ನೇ ಕೊಟ್ಟಿರತಕ್ಕಂಥದ್ದಿದೆ. ಈ ಒಂದು ನೇತ್ರಗಳಲ್ಲಿ ದರ್ಶನವನ್ನು ಮಾಡ್ತಕ್ಕಂಥದ್ದು ಒಂದು ರೀತಿ ಆದರೆ ಆ ತಾಯಿಯ ಸಾನ್ನಿಧ್ಯದಲ್ಲಿ ಒಂದು 10 ನಿಮಿಷ ಕೂತಾಗ ದೇಹದಲ್ಲಿ ಆಗ್ತಕ್ಕಂಥ ಆ ಒಂದು ರೋಮಾಂಚನ ಅಂತಕ್ಕಂಥದ್ದಾಗಲಿ, ತಾಯಿಯ ಆ ಶಕ್ತಿಯನ್ನು ಅನುಭವಿಸ್ತಕ್ಕಂಥದ್ದಾಗಲಿ ಪ್ರತಿಯೊಂದು ಕೂಡ ಅದ್ಭುತಕರವಾಗಿರ್ತಕ್ಕಂಥದ್ದು. ನಿಜಕ್ಕೂ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮೆಲ್ಲರ ಪರಿವಾರದ ಜೊತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಜೊತೆ ಕೂಡ ಹಾಸನಾಂಬ ದೇವಿಯ ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದಿದೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದಿತ್ತು. ದೇವಿಯ ಅಲಂಕಾರವನ್ನು ನೋಡ್ತಕ್ಕಂಥದ್ದಾಗಲಿ, ದೇವಿಯನ್ನು ನೋಡ್ತಕ್ಕಂಥದ್ದೇ ಒಂದು ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಅಂತಹ ಪುಣ್ಯವನ್ನು ಇವತ್ತಿನ ದಿವಸ ನಾನು ಪಡೆದುಕೊಂಡಿದ್ದೇನೆ. ಹಾಸನಾಂಬ ದೇವಿಯ ದೇವಸ್ಥಾನಕ್ಕೆ ತಾವೆಲ್ಲರೂ ಕೂಡ ಬನ್ನಿ. ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಬೇಕು. ದೇವಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಟನಾಯಕ ನಾಟಕ ನಾಟ್ಯ ಸುಗಾನರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಜಯ ಜಯ ಹೇ. ಇವತ್ತು ಹಾಸನಾಂಬ ತಾಯಿಯ ದರ್ಶನಕ್ಕೆ ನಾವು ಕುಟುಂಬ ಸಮೇತವಾಗಿ ಬಂದಿದ್ದೀನಿ. ಕಳೆದ ವರ್ಷವೂ ಬಂದಿದ್ದೆ. ವರ್ಷಕ್ಕೊಂದು ಸಾರಿ ದೇವಸ್ಥಾನದ ಬಾಗಿಲು ತೆಗಿತೆ, ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಆ ತಾಯಿಯ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗೋದಕ್ಕೆ ಹಾತೊರಿತಾರೆ. ಹಾಗಾಗಿ ಆ ತಾಯಿ ಎಲ್ಲರ ಮೇಲೂ ಕೂಡ ಯಾವ ರೀತಿ ಕೃಪೆಯನ್ನು ತೋರಿದಾಳೆ, ಅದರಿಂದಾಗಿ ಇಷ್ಟೊಂದು ದೊಡ್ಡ ಭಕ್ತ ಸಮುದಾಯ ಅನ್ನೋದು ಸೃಷ್ಟಿಯಾಗಿದೆ. ಆ ತಾಯಿಯ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಿ ನಾಡಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಸುನಯನ ವಿಭ್ರಮರ ಭ್ರಮರ 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 ಭ್ರಮರಾಧಿಪತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ.